ಜಾತ್ಯತೀತ ಜನತಾದಳದ ಕಚೇರಿಯಲ್ಲಿ ತಾವು ಆಗಮಿಸಿದ್ದೀರಿ. ಇದಕ್ಕೆ ಕಾರಣ ನಮ್ಮ ರಾಷ್ಟ್ರ ನಾಯಕರು, ನಮ್ಮ ಪಕ್ಷದ ವರಿಷ್ಠರು, ಈ ಭಾರತ ದೇಶದ ಮಾಜಿ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಪೂಜ್ಯ ದೇವೇಗೌಡ, ಈ ಭಾರತ ದೇಶದ ಹೆಮ್ಮೆಯ ಪುತ್ರ, ಕರ್ನಾಟಕ ರಾಜ್ಯದ ಹೆಮ್ಮೆಯ ಪುತ್ರ, ಭಾರತ ದೇಶದ ಸೇವೆಯನ್ನ ಮಾಡಲು ಮೊನ್ನೆ ನರೇಂದ್ರ ಮೋದಿಜಿಯವರ ಪ್ರಧಾನಮಂತ್ರಿಯ ಸಚಿವ ಸಂಪುಟದಲ್ಲಿ ಬೃಹತ್ ಕೈಗಾರಿಕಾ ಸಚಿವರು, ಉಕ್ಕು ಖಾತೆಯ ಸಚಿವರು, ಭಾರತ ದೇಶದ ಹೆಮ್ಮೆಯ ಪುತ್ರರಾಗಿರ್ತಕ್ಕಂಥ ಕುಮಾರಣ್ಣವರು ಬಂದಿದ್ದಕ್ಕೆ ತಾವೆಲ್ಲರೂ ಬಂದಿದ್ದೀರಿ. ಇದು ಕುಮಾರಣ್ಣವರಿಗೆ ಏನೋ ಬಹಳ ಈಸಿಯಾಗಿ ಬಂದಿರತಕ್ಕಂಥ ಒಂದು ಸ್ಥಾನಮಾನ ಅಲ್ಲ. ಇದರ ಹಿಂದೆ ಅವರು ಪಟ್ಟಿರ್ತಕ್ಕಂಥ ಪರಿಶ್ರಮ, ಪಕ್ಷವನ್ನು ಕಟ್ಟಿರ್ತಕ್ಕಂಥ ಪರಿಶ್ರಮ, ಹಗಲಿರುಳು ಸುಮಾರು 2 ವರ್ಷಗಳಿಂದ ಪಂಚರತ್ನ ರಥಯಾತ್ರೆಯ ಮುಖಾಂತರ ಇಡೀ ರಾಜ್ಯವನ್ನ ಸುರಿದ್ರು. ಕಣ್ಣಿಗೆ ನಿದ್ದೆ ಇಲ್ಲ, ಊಟ ಇಲ್ಲ. ರಾತ್ರಿ 1 ಗಂಟೆ, 3 ಗಂಟೆ, 4 ಗಂಟೆಗೆ ಊಟವನ್ನು ಮಾಡಿ ಮಲಗಿರ್ತಕ್ಕಂಥ ನಿದರ್ಶನಗಳು ನಮ್ಮೆಲ್ಲರ ಕಣ್ಣ ಮುಂದೆ ಇದೆ. ಹೀಗಾಗಿ ಮೊನ್ನೆ ನಡೆದಿರ್ತಕ್ಕಂಥ ಚುನಾವಣೆ, ಅಸೆಂಬ್ಲಿ ಚುನಾವಣೆಯಲ್ಲಿ ಕಾಂಗ್ರೆಸ್ನವರು ನಮ್ಮ ಮೇಲೆ ಅಪಪ್ರಚಾರವನ್ನು ಮಾಡಿ ನಮಗೆ ಅಷ್ಟು ಶಕ್ತಿ ಇದ್ರೂ ಕೂಡ ಗ್ಯಾರಂಟಿಗಳಂತ ಸುಳ್ಳಿನ ಭರವಸೆಗಳನ್ನು ಕೊಟ್ಟು ನಮಗೂ 19 ಸ್ಥಾನಗಳು ಬಂತು. ಅವತ್ತು ಇಡೀ ರಾಜ್ಯ ಮರುಗಾಪಟ್ಟು ಆದ್ರೆ ಪೂಜ್ಯ ದೇವೇಗೌಡರು, ಕುಮಾರಸ್ವಾಮಿ ಅವರು ಎದೆಗುಂದಿಲ್ಲ. ಈ ಪಕ್ಷವನ್ನು ಬಲಿಷ್ಠವಾಗಿ ಕಟ್ಟಬೇಕು. ಇದಕ್ಕೆ ಕಾಂಗ್ರೆಸ್ ಈ ರಾಜ್ಯದಿಂದ ಹೊರಗಾಗಬೇಕು, ಜನಗಳ ಅಭಿವೃದ್ಧಿ ಕೆಲಸ ಮಾಡಬೇಕು ಅಂತ ಹೇಳಿ ನಮ್ಮ ಪಕ್ಷದ ಕೋರ್ ಕಮಿಟಿಯ ಅಧ್ಯಕ್ಷರ ಮತ್ತು ಪೂಜ್ಯ ದೇವೇಗೌಡರ ಜೊತೆಯಲ್ಲಿ ಚರ್ಚೆಯನ್ನು ಮಾಡಿ, ಶಾಸಕರ ಜೊತೆ ಚರ್ಚೆಯನ್ನು ಮಾಡಿ ಹಂಗಾಗಿ ಇವತ್ತು ಅವರು ಒಂದು ಇಡೀ ಭಾರತ ವಿಸ್ತೃತ ಒಂದು ನಿರ್ಧಾರವನ್ನು ತಗೊಂಡ್ರು. ಜನತಾ ಪರವಾರದಿಂದ ಬಂದಿರತಕ್ಕಂಥ ಪಕ್ಷಗಳು ಬಿಜೆಪಿ ಒಂದು ಕಡೆ, ಜೆಡಿಎಸ್ ಒಂದು ಕಡೆ ಇರಬಾರದು, ಇವೆರಡು ಮೈತ್ರಿ ಮಾಡಿಕೊಂಡು ಬರ್ತಕ್ಕಂಥ ಪಾರ್ಲಿಮೆಂಟ್ ಚುನಾವಣೆ ಎದುರಿಸಬೇಕು ಅಂತ ಹೇಳಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತು ಮೈತ್ರಿ ಪಕ್ಷಗಳು 17 ಸ್ಥಾನಗಳನ್ನ ಗೆಲ್ತು. 17 ಸ್ಥಾನಗಳನ್ನ ಟಿವಿಯವರು ಹೇಳಿದ್ರು, ಪತ್ರಿಕೆಯವರು ಹೇಳಿದ್ರು, ಬಿಜೆಪಿ ಅವರು ಕೊಂಡಾಡಿದ್ರು. ಯಾರನ್ನ? ಪೂಜ್ಯ ದೇವೇಗೌಡರನ್ನ, ಕುಮಾರಸ್ವಾಮಿ ಅವರನ್ನ. ಕೊನೆಗೆ ಹೇಳಿದ್ರು, ಈ ಒಂದು ಚುನಾವಣೆಯ ಕರ್ನಾಟಕದಲ್ಲಿ ಮ್ಯಾನ್ ಆಫ್ ದಿ ಮ್ಯಾಚ್ ಆಗೋದಕ್ಕೆ ಅದು ನಮ್ಮ ಕುಮಾರಣ್ಣ ಅಂತಕ್ಕಂಥ ಒಂದು ವಿಷಯವನ್ನ ಕರ್ನಾಟಕದಲ್ಲಿ ಹೇಳಿದ್ರು. ಆದ್ರಿಂದ ಇವತ್ತು ಬಹಳಷ್ಟು ಕರ್ನಾಟಕ ರಾಜ್ಯ ನಿರೀಕ್ಷೆಗಳನ್ನು ಇಟ್ಟುಕೊಂಡಿದ್ದಾರೆ. ನಮ್ಮ ಜಿಲ್ಲೆ ನಿರೀಕ್ಷೆಯನ್ನು ಇಟ್ಟುಕೊಂಡಿದ್ದಾರೆ. ನಮ್ಮ ಜಿಲ್ಲೆಯಲ್ಲಿ ಇವತ್ತು ಒಂದು 3 ಜನ ಇವತ್ತು ಎಂಪಿಗಳು ನಮಗೆ ನಮ್ಮ ತುಮಕೂರು ಜಿಲ್ಲೆಗೆ ಬರ್ತಿದ್ದಾರೆ. ಒಬ್ರು ಡಾಕ್ಟರ್ ಮಂಜುನಾಥ್ ಸರ್ ಅವರು ಮತ್ತು ಸೋಮಣ್ಣ ಅವರು ಮಂತ್ರಿಯಾಗಿದ್ದಾರೆ. ಕಾರಜೋಳ ಅವರು ಚಿತ್ರದುರ್ಗದಿಂದ ಗೆದ್ದಿದ್ದಾರೆ. ಇವೆಲ್ಲವೂ ಶಕ್ತಿ ನಮ್ಮ ಬಿಜೆಪಿ, ನಮ್ಮ ಜೆಡಿಎಸ್ ಬಿಜೆಪಿಗೆ ಕೊಟ್ಟಿರ್ತಕ್ಕಂಥ ಶಕ್ತಿ. ಆದ್ರಿಂದ ಇವತ್ತು ನಮ್ಗೆ ಹೆಮ್ಮೆ ಅನಿಸ್ತಾ ಇದೆ. ಆ 3 ಜನ ಇವತ್ತು ನಮ್ಮ ಡಯಾಸ್ ಮೇಲೆ ಇದ್ದಾರೆ. ಅದರಲ್ಲೂ ವಿಶೇಷವಾಗಿ ನಮ್ಮ ಕುಮಾರಣ್ಣ ಪ್ರಮಾಣ ವಚನ ಸ್ವೀಕಾರ ಆದ್ಮೇಲೆ ಪ್ರಪ್ರಥಮವಾಗಿ ಕಲ್ಪತರು ನಾಡು ತುಮಕೂರು ಬಂದಿದ್ದಾರೆ. ಆದ್ರಿಂದ ಈ ಮೇಲೆ ನಿಮ್ಮ ಸಮ್ಮುಖದಲ್ಲಿ ಇಡೀ ಜಿಲ್ಲೆಯ ಪರವಾಗಿ, ನಮ್ಮ ಜಾತ್ಯತೀತ ಜನತಾದಳದ ಪರವಾಗಿ ಅವರಿಗೆ ಹೃದಯ
ಬಯಸ್ತಾ ಇದ್ದೇನೆ. ಸ್ವಾಗತ ಸ್ವಾಗತ. ಅಜ್ಜಪಹಾರ ಮತ್ತು ಒಂದು ಸಂತೋಷದ ಅಭಿನಂದನಾ ಸಮಾರಂಭ ಗೊಂದಲ ಮಾಡಬೇಡಿ. ತಮ್ಮ ಭಾವಚಿತ್ರ ಅಂತರದ ಒಂದು ಅಭಿನಂದನಾ ಸಮಾರಂಭ ಇದು. ಅಣ್ಣ ಮೊಬೈಲ್ ಒಂಚೂರು ಅಣ್ಣ ದಯವಿಟ್ಟು. ಮತ್ತು ಕೋರ್ ಕಮಿಟಿಯ ಅಧ್ಯಕ್ಷರು ಜಿಟಿ ದೇವೇಗೌಡರು ಅವರು ಶಿಸ್ತುಬದ್ಧವಾಗಿ ಪಕ್ಷವನ್ನ ಕಟ್ತಾ ಇದ್ದಾರೆ ಅಂತ ಒಬ್ಬ ಶಾಸಕರು ಮಾಜಿ ಮಂತ್ರಿಗಳು ಆಗಿರ್ತಕ್ಕಂಥ ಜಿಟಿ ದೇವೇಗೌಡ ಸಾಹೇಬರು ಬಂದಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹಾಗೂ ಕುಮಾರಣ್ಣವರ ಸುಪುತ್ರರು ನಮ್ಮ ಕರ್ನಾಟಕ ರಾಜ್ಯದ ರಾಜ್ಯಾಧ್ಯಕ್ಷರು ಜೆಡಿಎಸ್ ಪಕ್ಷಕ್ಕೆ ಯುವ ಜನತಾ ದಳದ್ದು ಅವರು ಕೂಡ ಈ ಸಭೆಗೆ ಭಾಗವಹಿಸಿದ್ದಾರೆ. ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಮತ್ತು ನಾನು ನೋಡ್ತೀನಿ ಮತ್ತು ತುರುವೇಕೆರೆ ಕ್ಷೇತ್ರದ ಹ್ಯಾಟ್ರಿಕ್ ಹೀರೋ ಎಂಪಿ ಕೃಷ್ಣಪ್ಪ ಸರ್ ಇದ್ದಾರೆ. ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇನ್ನೊಬ್ಬ ಹ್ಯಾಟ್ರಿಕ್ ಹೀರೋ ಸುರೇಶ್ ಬಾಬಣ್ಣ ಅವರು ಕೂಡ ಚಿಕ್ಕನಾಯಕನಹಳ್ಳಿ ಕ್ಷೇತ್ರದ ಶಾಸಕರು. ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮತ್ತು ಇನ್ನೊಬ್ಬರು ಫೈರ್ ಬ್ರ್ಯಾಂಡ್ ಗ್ರಾಮಾಂತರ ಶಾಸಕರು ಬಿಜೆಪಿಯ ಸುರೇಶ್ ಗೌಡರು ಎಂಎಲ್ಎ ಅವರು ಬಂದಿದ್ದಾರೆ. ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮತ್ತು ಎಂಎಲ್ಸಿ ಅವರು ನಮ್ಮ ಮಾರ್ಗದರ್ಶಕರು, ನಮ್ಮ ಪಕ್ಷಕ್ಕೆ ಬಹಳಷ್ಟು ಮಾರ್ಗದರ್ಶನ ನೀಡ್ತಾ ಇದ್ದ ಎಂಎಲ್ಸಿ ತಿಪ್ಪೇಸ್ವಾಮಿ ಸರ್ ಇದ್ದಾರೆ. ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಮತ್ತೊಬ್ಬರು ಚಿದಾನಂದರವರು ಎಂಎಲ್ಸಿ ಅವರು, ಅವರು ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ತುಮಕೂರು ನಗರದ ಬಹಳ ಸರಳ ಸಜ್ಜನಿಕೆಯ ವ್ಯಕ್ತಿ ಜ್ಯೋತಿ ಗಣೇಶ್ ಅವರು ಕೂಡ ಈ ಸಭೆಯಲ್ಲಿ ಭಾಗವಹಿಸಿದ್ದಾರೆ. ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ನಮ್ಮ ತುಮಕೂರಿನ ದೇವೇಗೌಡರು ಡಿ ನಾಗರಾಜ ಸಾಹೇಬರು ಹುಡುಗಲ್ಲಿಗೆ ಬಂದಿದ್ದಾರೆ. ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಲಿಂಗಪ್ಪ ಅವರು ಕೂಡ ನಮ್ಮ ಪಕ್ಷಕ್ಕೆ ಬಹಳಷ್ಟು ಶಿಕ್ಷೆಯನ್ನು ಕೊಟ್ಟಿರ್ತಕ್ಕಂಥವರು ಮಾಜಿ ಶಾಸಕರು. ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಮತ್ತು ಮಾಜಿ ಸಚಿವರು ಸುರೇಶ್ ಶಿವಣ್ಣ ಅವರಿದ್ದಾರೆ. ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಸುಧಾಕರ್ ಸರ್ ಅವರಿದ್ದಾರೆ. ಅವ್ರಿಗೂ ಕೂಡ ಪಟ್ಟಿಗೆ ಮಾಜಿ ಶಾಸಕರು ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಮಧುಗಿರಿ ಮಾಜಿ ಶಾಸಕರು ಶ್ರೀ ವೀರಭದ್ರಯ್ಯ ಸರ್ ಇದ್ದಾರೆ. ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಪಾವಗಡದ ಮಾಜಿ ಶಾಸಕರು ತಿಮ್ಮರಾಯಪ್ಪ ಅವರಿದ್ದಾರೆ. ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇವೆ.
ಮಹಿಳಾ ಮುಖಂಡರುಗಳು ಕೂಡ ಇದರಲ್ಲಿ. ಹಾಗಾಗಿ ತಾಲೂಕಿನಿಂದ ಎಲ್ಲ ತಾಲೂಕಿನಿಂದ ಬಂದಿರತಕ್ಕಂಥ ಪ್ರಮುಖ ಮುಖಂಡರುಗಳು, ಸಹೋದರ ಸಹೋದರಿಯರು ಎಲ್ಲರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಪತ್ರಿಕಾ ಸ್ನೇಹಿತರಿಗೂ ಕೂಡ ಇವತ್ತು ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ನಮ್ಮ ಕಾರ್ಯಾಧ್ಯಕ್ಷರು ಟಿ ಆರ್ ನಾಗರಾಜು, ಅದರ ಅಧ್ಯಕ್ಷರು ನಮ್ಮ ವಿಜಯ್ ಗೌಡರು ಮತ್ತು ನಮ್ಮ ಬ್ಯಾಕ್ವರ್ಡ್ ಕ್ಲಾಸ್ ಯೋಗಾನಂದ ಅವರು, ನಮ್ಮ ರಂಗಸ್ವಾಮಿ ಅವರು ಮತ್ತು ಹಿಂದೆ ಎಲ್ಲ ನಮ್ಮ ನಾಯಕರು ಇದ್ದಾರೆ. ಎಲ್ಲರಿಗೂ ಕೂಡ ಸ್ವಾಗತವನ್ನು ಬಯಸಿ ನಾನು ಸ್ವಾಗತ ಭಾಷಣವನ್ನು ಮುಕ್ತಾಯ ಮಾಡ್ತೀನಿ. ಇದಾದ ನಂತರ ನಮಸ್ಕಾರ. ಧನ್ಯವಾದಗಳು. ಸರ್ವರಿಗೂ ಸ್ವಾಗತವನ್ನು ಕೊಡುವಂತಹ ಶ್ರೀಯುತ ಆರ್.ಸಿ. ಮಂಜುನಾಥ್ ಅವರಿಗೆ, ಅವರಿಗೂ ಕೂಡ ನಾವು ವೈಯಕ್ತಿಕವಾಗಿ ಸ್ವಾಗತವನ್ನು ಬಯಸ್ತೇವೆ. ವೇದಿಕೆಯ ಮುಂಭಾಗವೂ ಸದ್ದು, ವೇದಿಕೆಯೂ ಸದ್ದು. ಇದು ಸದ್ದು ಕನ್ನಡ ಸದ್ಭಾವನೆ ಅನ್ನೋದೇ ನಮ್ಮ ಆಶಯ. ದಯವಿಟ್ಟು ಅನಗತ್ಯವಾಗಿ ವೇದಿಕೆ ಮೇಲೆ ಯಾರು ಓಡಾಡಬೇಡಿ. ಇದನ್ನ ಚೊಕ್ಕವಾಗಿ ನಡೆಸುವಂತಹ ಕಾರ್ಯಕ್ರಮವಾಗಿ ನಿಮ್ಮನ್ನ ನೋಡಬೇಕು, ನಿಮ್ಮೊಂದಿಗೆ ಮಾತನಾಡಬೇಕು ಅಂತಲೇ ಶ್ರೀಯುತ ಎಚ್ ಡಿ ಕುಮಾರಸ್ವಾಮಿ ಅವರು ಬಂದಿದ್ದಾರೆ. ಅವರು ವೇದಿಕೆಯಲ್ಲಿ ಆಕ್ಷನ್ ಮಾಡ್ತಾ ಇರೋ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಮಾತಾಡಿದಾಗ ತಲೆನೋವ್ತಾ ಇದೆ ಅಂತ. ಆ ತಲೆನೋವು ಇನ್ನೂ ಜಾಸ್ತಿ ಆಗಬಾರ್ದು ಅಲ್ವಾ? ಕುಮಾರಣ್ಣ ತಲೆನೋವು ಜಾಸ್ತಿ ಆಗಬಾರ್ದು. ದಯವಿಟ್ಟು ನೀವು ಶಿಸ್ತಿನಿಂದ ವರ್ತಿಸಿ. ಇದೀಗ ವೇದಿಕೆಯಲ್ಲಿ ಕಾರ್ಯಕ್ರಮದ ಉದ್ಘಾಟನೆ ದೀಪ ಬೆಳಗಿಸುವ ಮೂಲಕ ಈಗ ಸಚಿವರಾದಂತಹ ಶ್ರೀಯುತ ಎಚ್ ಡಿ ಕುಮಾರಸ್ವಾಮಿ ಅವರು ಸೇರಿದಂತೆ ಎಲ್ಲ ಅತಿಥಿಗಳು ಜ್ಯೋತಿ ಬೆಳಗುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕಾಗಿ ವಿನಂತಿ. ಪ್ರಾದೇಶಿಕ ಪಕ್ಷದ ಗತ್ತು ಏನಿತ್ತು ಸಚಿವರಾದ ಶ್ರೀಯುತ ಎಚ್ ಡಿ ಕುಮಾರಸ್ವಾಮಿ ಅವರನ್ನು ನೋಡಿದ್ರೆ ನಾವು ಬೇಕಾಗಿದೆ. ವೇದಿಕೆಯಲ್ಲಿ ಎಲ್ಲ ಅತಿಥಿಗಳು ಕಾರ್ಯಕ್ರಮ ಉದ್ಘಾಟಿಸಿದ್ದಾರೆ. ಎಲ್ಲರಿಗೂ ಕೂಡ ನಮ್ಮ ಚಪ್ಪಾಳೆ ಮೂಲಕ ಧನ್ಯವಾದಗಳನ್ನು ತಿಳಿಸೋಣ. ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ ಮಾಜಿ ಸಚಿವರು, ಮಾಜಿ ಶಾಸಕರಾದಂತಹ ಶ್ರೀಯುತ ಜಿ ಟಿ ದೇವೇಗೌಡ ಅವರು. ನಿಮ್ಮ ಚಪ್ಪಾಳೆ ಮೂಲಕ ಸ್ವಾಗತಿಸಿ ಶ್ರೀಯುತ ಜಿ ಟಿ ದೇವೇಗೌಡ. ಅಣ್ಣ ಒಂಚೂರು ಅರ್ಥ ಮಾಡ್ತಾನ. ಮಳೆ ಬರೋ ಸೂಚನೆ ಇದೆ. ದಯವಿಟ್ಟು ಶಿಸ್ತಿನಿಂದ ಕಾರ್ಯಕ್ರಮ ಆಗಲಿ. ಈಗಾಗಲೇ ಸಮಯ ಮೀರ್ತಾ ಇದೆ. ವೇದಿಕೆಯಲ್ಲಿ ಇರ್ತಕ್ಕಂಥ ಅತಿಥಿಗಳು ಕೂಡ ತಮ್ಮ ಭಾಷಣವನ್ನು, ತಮ್ಮ ಅಭಿನಂದನಾನುಗಳನ್ನು 2 ನಿಮಿಷಕ್ಕೆ 3 ನಿಮಿಷಕ್ಕೆ ಸೀಮಿತಗೊಳಿಸಿ ವೇದಿಕೆಯಲ್ಲಿ ಶ್ರೀಯುತ ಜಿ ಟಿ ದೇವೇಗೌಡರು ಇದೀಗ ದಯವಿಟ್ಟು ತಾಳಿದವರು ಬಾಡಿಗೆ ಆಡೋ ಅಂತ ಹೇಳ್ತಾರೆ. ತಾಳಿ ಕೊಟ್ಟಿದ್ರೆ ನಮ್ಮ ಕುಮಾರ ನಂತರ ದೆಹಲಿಯಲ್ಲಿ ಕೇಂದ್ರ ಮಂತ್ರಿಗಳು ಆಗಬಹುದು. ಹಾಗಾಗಿ ನಿಮ್ಮ ತಾಳ್ಮೆ ಬಹಳ ಮುಖ್ಯ. ಇದೀಗ ನಾವು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ ಮಾಜಿ ಶಾಸಕರಾದಂತಹ ಶ್ರೀಯುತ ಲಿಂಗಪ್ಪ ಅವರನ್ನ. बोलो भारत माता की, बोलो भारत माता की, बोलो भारत माता की. ದಯವಿಟ್ಟು ವೇದಿಕೆ ಮೇಲೆ ಕೈಗಿಡಗಳೆಲ್ಲ ಮುಂದೆ ಯಾಕೆ ಗೊಂದಲದಲ್ಲಿ ಮುಂದೆ ಕೂತ್ಕೊಳ್ಳಿ. ಭಾರತ್ ಮಾತಾ ಕಿ ಎಲ್ಲಿ ಊಟ ಮಾಡುವ? ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ಕುಮಾರಣ್ಣಗೆ. ಇದೀಗ ವೇದಿಕೆಯಲ್ಲಿ ಶ್ರೀಯುತ ಎಚ್ ಲಿಂಗಪ್ಪ ಅವರು. ಎಲ್ಲ ಶಾಂತವಾಗಿರಿ, ಶಾಂತವಾಗಿ. ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರು ಕೇಂದ್ರ ಒಟ್ಟು ಮತ್ತು ಬೃಹತ್ ಕೈಗಾರಿಕಾ ಸಚಿವರು ಆಗಿರ್ತಕ್ಕಂಥ ನಮ್ಮ ಮಿತ್ರರ ಪ್ರೀತಿಯ
Hey!
ಈಗಾಗಲೇ ಈ ಒಂದು ತುಮಕೂರು ಲೋಕಸಭಾ ಕ್ಷೇತ್ರದಿಂದ ಬಿಜೆಪಿಯ ಮತ್ತು ಜಾತ್ಯತೀತ ಜನತಾದಳದ ನಾಯಕರುಗಳು ಮತ್ತು ಕಾರ್ಯಕರ್ತರು ಅತ್ಯಂತ ಶ್ರಮವಹಿಸಿ ಈ ಲೋಕಸಭಾ ಚುನಾವಣೆಯಲ್ಲಿ ಸೋಮಣ್ಣ ಅವರ ಪರವಾಗಿ ಜಾತಿಯನ್ನು ಲೆಕ್ಕಿಸದೆ ನರೇಂದ್ರ ಮೋದಿ ಅವರ ನಾಯಕತ್ವಕ್ಕೆ ಬೆಂಬಲವನ್ನು ಸೂಚಿಸಿ ತಾವೇನು ಅತ್ಯಂತ ಹೆಚ್ಚಿನ ಬಹುಮತದಲ್ಲಿ ಆಯ್ಕೆ ಮಾಡಿದ್ದೀರಿ. ಕಳೆದ ಲೋಕಸಭೆಯ ಚುನಾವಣೆಗೆ ಎರಡು ಪಕ್ಷಗಳ ಮೈತ್ರಿಯ ಬೆಂಬಲವನ್ನು ಇಡೀ ರಾಜ್ಯದ ಜನತೆ ಅತ್ಯಂತ ಹೃದಯ ತುಂಬಿದ ಪ್ರೀತಿ ವಿಶ್ವಾಸದಲ್ಲಿ ಭಾರತೀಯ ಜನತಾ ಪಕ್ಷ ಮತ್ತು ಜಾತ್ಯತೀತ ಜನತಾದಳದ 19 ಲೋಕಸಭಾ ಸದಸ್ಯರನ್ನ ತಾವೆಲ್ಲ ಆಯ್ಕೆ ಮಾಡಿ ಕಳಿಸಿದ್ದೀರಿ. ಇವತ್ತಿನ ಈ ಒಂದು ಸಮಾರಂಭದಲ್ಲಿ ನಿಮ್ಮಲ್ಲಿ ಇರ್ತಕ್ಕಂಥ ಉತ್ಸಾಹ ನನಗೆ ಅರ್ಥ ಆಗುತ್ತೆ. ಈ ಒಂದು ಚುನಾವಣೆಯಲ್ಲಿ ತಾವೆಲ್ಲರೂ ಎರಡು ಪಕ್ಷಗಳ ಕಾರ್ಯಕರ್ತರು ಪಕ್ಷದ ನಾಯಕರಿಗೆ ಗೌರವ ತಂದುಕೊಂಡಿದ್ದೀರಿ. ಈಗಿನ ಒಂದು ಚುನಾವಣೆಯ ನಂತರ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ 3ನೇ ಬಾರಿಗೆ ಅವರೇನು ಸರ್ಕಾರವನ್ನು ರಚನೆ ಮಾಡಿದ್ದಾರೆ. ಈ ಮಂತ್ರಿಮಂಡಲದಲ್ಲಿ ಪ್ರೀತಿಯಿಂದ ಬೆಳೆಸಿರ್ತಕ್ಕಂಥ ನಿಮ್ಮ ಕುಟುಂಬದ ಅಣ್ಣನೋ ತಮ್ಮನೋ ಮಗನೋ ಅಂತಕ್ಕಂಥ ಭಾವನೆಯಿಂದ ಹಿರಿಯರು ಯುವಕರು ನೀವೆಲ್ಲ ನಮ್ಮ ತಾಯಂದಿರು ಸುಮಾರು 15-20 ವರ್ಷದಿಂದ ಬೆಳೆಸಿರ್ತಕ್ಕಂಥವ್ರು ನೀವುಗಳು. ಇವತ್ತು ನಾನು ಕೇಂದ್ರದಲ್ಲಿ ಮಂತ್ರಿ ಆದಂತಹ ಒಂದು ಸನ್ನಿವೇಶ, ನರೇಂದ್ರ ಮೋದಿ ಅವರು ಏನು ಆಶೀರ್ವಾದ ಮಾಡಿದ್ದಾರೆ, ಸಹಕಾರ ಕೊಟ್ಟಿದ್ದಾರೆ. ಬಹುಶಃ ನಿಮ್ಮೆಲ್ಲರಲ್ಲಿ ಅಂದ್ರೆ ನನ್ನ ಪಕ್ಷದ ಎರಡೂ ಪಕ್ಷದ ಕಾರ್ಯಕರ್ತರಲ್ಲಿ ನಿಮ್ಮ ಕುಮಾರಣ್ಣ ಮುಖ್ಯಮಂತ್ರಿ ಆಗಿದ್ದಾನೆ ಕೇಂದ್ರದಲ್ಲಿ ಅನ್ನೋ ಒಂದು ಉತ್ಸಾಹ ಏನಿದೆ ನಿಮ್ಮಲ್ಲಿ, ಆ ಉತ್ಸಾಹದ ಹಿನ್ನೆಲೆ ಇವತ್ತು ಈ ವೇದಿಕೆ ಮೇಲೆ ಈ ಒಂದು ತಾವುಗಳೇ ಎಲ್ಲರೂ ಜವಾಬ್ದಾರಿ ನಿರ್ವಹಣೆ ಮಾಡ್ತಾರೆ. ನಿಮ್ಮ ಹೃದಯದಲ್ಲಿರ್ತಕ್ಕಂಥ ಖುಷಿಯನ್ನ ಇಲ್ಲಿ ಹಂಚ್ಕೊಳ್ತಾ ಇದ್ದೀರಿ, ನನಗೆ ಅರ್ಥ ಆಗುತ್ತೆ. ಇಲ್ಲಿ ಇಷ್ಟು ದೊಡ್ಡ ವೇದಿಕೆ ಮೇಲೆ ಎಲ್ಲ ನಮ್ಮ ನಾಯಕರುಗಳು ಕೂತಿದ್ದಾರೆ, ಎರಡು ಪಕ್ಷಗಳ ನಾಯಕರು. ಜಿಟಿ ದೇವೇಗೌಡರು ಮೈಸೂರಿನಿಂದ ಈ ಕಾರ್ಯಕ್ರಮಕ್ಕೋಸ್ಕರಲೇ ಬಂದಿದ್ದಾರೆ. ಇನ್ನು ನಮ್ಮ ಶಾಸಕ ಮಿತ್ರರು ಕೃಷ್ಣಪ್ಪಣ್ಣ, ಸುರೇಶ್ ಬಾಬು, ಈ ಕಡೆ ಸುರೇಶ್ ಗೌಡರು, ನಮ್ಮ ಜ್ಯೋತಿ ಗಣೇಶ್ ಅವರು ಇವರೆಲ್ಲ ಇದ್ದಾರೆ. ನಮ್ಮ ಮಾಜಿ ಶಾಸಕರು ಆಗಲೇ ಶಿವರಾಜ್ ಸುಧಾಕರ್ ಲಾಲ್ ಅವರು, ಹೀಗೆ ಹಲವಾರು ಜನ ಇವತ್ತು ನಮ್ಮ ನಾಯಕರುಗಳೆಲ್ಲ ಕೂತಿದ್ದೇವೆ. ನಮ್ಮ ರಾಜಣ್ಣ ಅವರು, ಅದ್ರ ಜೊತೆಗೆ ನಿಖಿಲ್ ಕುಮಾರಸ್ವಾಮಿ ಅವರು, ಅಲ್ಲಿ ನಾಗರಣ್ಣ ಇದ್ರು. ಈ ತರ ಹೋದ್ರು, ಏನೋ ಒಂದು ಬೇರೆ ಕಾರ್ಯಕ್ರಮಕ್ಕೆ ಹೋಗ್ಬೇಕು ಅಂತ ಹೇಳಿ ನಮ್ಮ ಯುವ ನಾಯಕ ನಮ್ಮ ಜಗದೀಶ್ ಇದ್ದಾನಿದ್ರೆ, ನಮ್ಮ ಕೃಷ್ಣಕುಮಾರ್, ಆಮೇಲೆ ನಮ್ಮ ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಲಿಂಗಪ್ಪಣ್ಣ, ನಾನು ಮುಖ್ಯಮಂತ್ರಿ ಮಾಡಬೇಕಾದ್ರೆ ಒಂದು ಓಟ್ ಕೊಟ್ಟರು ಅವರು ನನಗೆ. ಹಲವಾರು ನಮ್ಮ ನಾಯಕರು ಇದ್ದೀರಿ ವೇದಿಕೆ ಮೇಲೆ. ಕೆಲವು ನಮ್ಮ ಯುವಕ ಸ್ನೇಹಿತರು ಇಲ್ಲೆಲ್ಲ ಇಷ್ಟು ವೇದಿಕೆ ಮೇಲೆ ಹಾರಾಗುವ ಒಂದು ಉತ್ಸಾಹದಲ್ಲಿ ವೇದಿಕೆ ಮೇಲೆ ನೀವೇ ಎಲ್ಲ ಆವರಿಸ್ಕೊಂಡಿದ್ರೆ ಅದು ಮುಂದೆ ಕೂತ ಪುಣ್ಯಾತ್ಮ ನಮ್ಮ ತಂದೆ ತಾಯಿದ್ರು ಬೇರೆ ಇನ್ನೆಲ್ಲಾದ್ರೂ ಆಗಿದ್ರೆ ಇಷ್ಟೊಂದು ಅಲ್ಲಿಂದ್ಕೊಂಡು ನೀವು ಇಳಿತಿರಲು ಕೆಳಗೆ ಅಂತ ಆದರೂ ಅವರೆಲ್ಲ ತಾಳ್ಮೆಯಿಂದ
ಏನೋ ಒಂದು ಖುಷಿಗೆ ಆಟ ಆಡ್ಲಿಕ್ಕೆ ಸುಮ್ಮನೆ ಕೊಡ್ತಾರೆ. ಅದರಿಂದ ಇವತ್ತು ಒಂದು ನಾನು ನಮ್ಮ ತುಮಕೂರಿನ ಸಿದ್ಧಗಂಗಾ ಶ್ರೀಗಳಿಗೆ ಒಂದು ಗೌರವ ಸಲ್ಲಿಸಿ ಅವರ ಆಶೀರ್ವಾದ ಪಡೆಯಲಿಕ್ಕೆ ಬಂದ್ರೆ, ಅದೇ ರೀತಿಯಲ್ಲಿ ನಮ್ಮ ಪಟ್ನಾಯಕಲ್ಲಿ ಸ್ವಾಮೀಜಿಯವರ ಆಶೀರ್ವಾದವನ್ನು ಪಡೆಯಲಿಕ್ಕೆ ಬಂದಿದೆ. ಅದರ ಹಿನ್ನೆಲೆಯಲ್ಲಿ ನೀವೆಲ್ಲರೂ ಇವತ್ತು ನಿಮ್ಮ ಒಂದು ಪ್ರೀತಿ ವಿಶ್ವಾಸ ಇಟ್ಕೊಂಡಿದ್ದೀರಿ. ತುಮಕೂರಿಗೆ ಕುಮಾರಣ್ಣ ಮೊದಲನೇ ಬಾರಿ ಬರ್ತಾ ಇದ್ದಾರೆ. ನಾವೆಲ್ಲ ಅವರಿಗೆ ಒಂದು ಅಭಿನಂದನೆ ಸಲ್ಲಿಸಬೇಕು ಅಂತೇಳಿ ಇಷ್ಟೊಂದು ಉತ್ಸಾಹದಲ್ಲಿ ಬೆಳಗ್ಗೆಯಿಂದ ಕಾದು ಕೂತಿದ್ದೇನೆ ತಾಳ್ಮೆಯಿಂದ. ನಿಮ್ಮ ಈ ಪ್ರೀತಿ ವಿಶ್ವಾಸಕ್ಕೆ ನಾನು ಶಿರಸಾವಹಿಸಿ ತಲೆಬಾಗ್ತೇನೆ. ಜೆಡಿಎಸ್ನ ಅಧ್ಯಕ್ಷರು ಅಂಜನಪ್ಪರು ಇದ್ದಾರೆ, ಬಿಜೆಪಿ ಅಧ್ಯಕ್ಷರು ಹನುಮಂತೇಗೌಡರು ಇದ್ದಾರೆ. ಅದೇ ರೀತಿಯಲ್ಲಿ ನಮ್ಮ ನಮ್ಮ ರವಿ ಹೆಬ್ಬಾಕ್ ರವಿ ಅವರು, ಜಹಾಂಗೀರ್ ರವಿ ಅಷ್ಟೇ ಅಲ್ವಾ, ಅದಕ್ಕೆ ಹೇಳ್ತಾ ಇದ್ದೀರಾ. ಈಗ ಹಲವಾರು ಜನ ಪ್ರಮುಖರು ಈ ವೇದಿಕೆ ಮೇಲೆ ಇದ್ದಾರೆ. ನಾವು ಈ ಸಂದರ್ಭದಲ್ಲಿ ಪ್ರಥಮವಾಗಿ ತುಮಕೂರು ಮತ್ತು ಚಿತ್ರದುರ್ಗ ಭಾಗದ ಲೋಕಸಭೆ ಅಭ್ಯರ್ಥಿಗಳನ್ನ ಎರಡೂ ಪಕ್ಷಗಳ ನಮ್ಮ ಕಾರ್ಯಕರ್ತರು ಆಯ್ಕೆ ಮಾಡತಕ್ಕಂಥಲ್ಲಿ ನಿಮ್ಮ ಶ್ರಮ ಏನು ಪಟ್ಟಿದ್ದಾರೆ. ತಮ್ಮ ಶ್ರಮಕ್ಕೆ ಮಕ್ಕಳ ಕುಣಿಗಳು ಬೇರೆ ಸೇರ್ಕೊಂಡಿದೆ. ಬೆಂಗಳೂರು ಗ್ರಾಮಾಂತರ ಅದು ದೊಡ್ಡ ಹೈ ವೋಲ್ಟೇಜು ಚುನಾವಣೆ ನಡೆಸಿದೆ. 3 ಲೋಕಸಭಾ ಸದಸ್ಯರನ್ನ ಆಯ್ಕೆ ಮಾಡೋದ್ರಲ್ಲಿ ಬಹುಶಃ ಇಲ್ಲಿ ಯಾವುದೇ ರಾಜ್ಯದಲ್ಲಿ ಇನ್ಯಾವ ಕ್ಷೇತ್ರದಲ್ಲೂ 3 ಅಭ್ಯರ್ಥಿಗಳನ್ನು ಆಯ್ಕೆ ಆಗ್ತಕ್ಕಂಥ ಒಂದು ಜಿಲ್ಲೆ ಇಲ್ಲ. ಇದು ಪ್ರಥಮ ಈ ಒಂದು ತುಮಕೂರು ಜಿಲ್ಲೆ. ನಾವು ತುಮಕೂರು ಜಿಲ್ಲೆಯನ್ನ ನೆನೆಸ್ಕೊಳ್ಳೋದು, ನಾವೆಲ್ಲ ಇನ್ನೂ ರಾಜಕಾರಣಕ್ಕೆ ಬಂದಿರಲಿಲ್ಲ. 94ರಲ್ಲಿ ಸನ್ಮಾನ್ಯ ದೇವೇಗೌಡರು ಮುಖ್ಯಮಂತ್ರಿಗಳಾಗಬೇಕಾದ್ರೆ ಅವತ್ತು ಸುಮಾರು 13 ಸ್ಥಾನಗಳು ತುಮಕೂರು ಜಿಲ್ಲೆಯಲ್ಲಿ ಇದ್ದಂಥದ್ದು. 13 ಸ್ಥಾನದಲ್ಲಿ 10-11 ಸ್ಥಾನ ಗೆಲ್ಲಿಸಿಕೊಂಡಂತ ದಿನ ಅವತ್ತು. 9 ತುಮಕೂರು ಜಿಲ್ಲೆಯ ಜನತೆ. ಅಲ್ಲಿಂದೂ ಇಲ್ಲಿಯವರೆಗೂ ಈ ಪಕ್ಷವನ್ನ ದೊಡ್ಡ ದೊಡ್ಡ ನಾಯಕರುಗಳು ಬೆಳವಣಿಗೆಯಿಂದ ಬೆಳಕೊಂಡು ಹೋಗಿದ್ದಾರೆ. ಆದರೂ ಈ ಪಕ್ಷ ಉಳಿತಕ್ಕಂಥದ್ರಲ್ಲಿ ಈ ಪಕ್ಷ ಉಳಿಸಿರ್ತಕ್ಕಂಥವರು ನಮ್ಮ ದೊಡ್ಡ ನಾಯಕರುಗಳು ಯಾರು ಇಲ್ಲ, ಲಕ್ಷಾಂತರ ಕಾರ್ಯಕರ್ತರು ಈ ಜಿಲ್ಲೆಯಲ್ಲಿ ನೀವೇನಿದ್ದೀರಿ. ನೀವು ಜಿಲ್ಲೆಯ ನನ್ನ ಕಾರ್ಯಕರ್ತ ಬಂದರು. ಕಳೆದ ಚುನಾವಣೆಯಲ್ಲಿ ನಾವು 2 ಸ್ಥಾನ ಗೆದ್ದಿರಬಹುದು ವಿಧಾನಸಭೆಗೆ. ಆದ್ರೆ 4,60,000 ಮತವನ್ನು ಈ ಜಿಲ್ಲೆಯ ಜನತೆ ಕೊಟ್ಟಿದ್ದೇವೆ. ಜೆಡಿಎಸ್ ಕಾಂಗ್ರೆಸ್ಗೆ 4,20,000 ಕೊಟ್ಟಿದ್ದಾರೆ, ಬಿಜೆಪಿಗೂ 4 ಲಕ್ಷ. ಹೀಗೆ ಯಾವ ಒಂದು ರೀತಿಯಲ್ಲಿ ಮತದಾನ ಆಗಿದೆ. ಇವತ್ತು ಸೋಮಣ್ಣ ಅವರು ಚುನಾವಣೆ ನಿಂತಾಗ ಹಲವಾರು ರೀತಿಯ ಗೊಂದಲಗಳಾಯಿತು. ಬಹಳ ಜನ ತುಮಕೂರು ಜಿಲ್ಲೆಯಲ್ಲಿ 2019 ಚುನಾವಣೆ ನಾವು ದೇವೇಗೌಡರಿಗೆ ಅನ್ಯಾಯ ಮಾಡಿದ್ದೇವೆ ಅಂತಕ್ಕಂಥ ಹಿನ್ನೆಲೆಯಲ್ಲಿ ನನ್ನ ಮೇಲೂ ಒತ್ತಡ ಹಾಕೋದಿಲ್ಲ, ಈ ಬಾರಿ ನೀವೇ ಬಂದಿರಬೇಕು ಅಂತ ತುಂಬಾ ಜನ ಹೇಳಿದ್ರು. ಅದರಲ್ಲೂ ನಮ್ಮ ಸುರೇಶ್ ಗೌಡ್ರಂತೂ ಬಹಳ ಹಿಂಸೆ ಕೊಟ್ಟಿದ್ದಾರೆ, ನೀವು ಬಂದು ನಿಲ್ಲಬೇಕು ಅಂತ. ನನಗೆ ಗೊತ್ತಿತ್ತು ಈ ಕ್ಷೇತ್ರದಲ್ಲಿ ಈ ಬಾರಿ ನಾವು ಯಾರನ್ನೇ ಅಭ್ಯರ್ಥಿ ಮಾಡಿದ್ರು 2 ಪಕ್ಷಗಳ ನಮ್ಮ ಕಾರ್ಯಕರ್ತರು, ನಮ್ಮ ನಾಯಕರು ಯಾರು ಎಷ್ಟೇ ಕುಟುಂಬದ ರಾಜಕಾರಣ ಮಾಡಿದ್ರು ಲೋಕಸಭೆಗೆ ನಮ್ಮ 2 ಮೈತ್ರಿಯ ಪಕ್ಷದ ಅಭ್ಯರ್ಥಿಯನ್ನ ಆಯ್ಕೆ ಮಾಡ್ತೀರಿ ಅಂತಕ್ಕಂಥ ವಿಶ್ವಾಸ ನನಗಿತ್ತು. ಇವತ್ತು ಒಂದು ಹೊಸ ದಿಕ್ಕಿನ ರಾಜಕಾರಣ ತುಮಕೂರಿನಿಂದ ಪ್ರಾರಂಭ ಆಗುತ್ತೆ ಅಂತ ನಾನು ಹೇಳಿಕ್ ಬಯಸ್ತೇನೆ. 2006-7 ನಾನೇನೊಂದು ಬಿಜೆಪಿ ಮತ್ತು ಜೆಡಿಎಸ್ನ ಸರ್ಕಾರವನ್ನು ರಚನೆ ಮಾಡತಕ್ಕಂಥ ಅನಿವಾರ್ಯ ಪರಿಸ್ಥಿತಿ ನನ್ನ ಪಾಲಿಗೆ ಬಂತು. ಬಹುಶಃ ಅಂತ ಒಂದು ಆಡಳಿತ
ಹಿಂದೆನೂ ಬಂದಿರಲಿಲ್ಲ, ಮುಂದೂ ಬರುತ್ತೋ ಇಲ್ಲೋ ಅಂತಕ್ಕಂಥ ರೀತಿಯಲ್ಲಿ ನಿಮ್ಮಲ್ಲಿ ವಿಶ್ವಾಸ ಗಳಿಸ್ಕೊಂಡ್ರು ನಾವು. ಆದರೆ ಕೆಲವು ಕುತಂತ್ರಗಳಿಂದ ಆ ಸರ್ಕಾರ ನಾವು ಮುಂದುವರಿಸಲಿಕ್ಕಾಗಲಿಲ್ಲ. ನಾನು ಅವತ್ತು ಆ ಸರ್ಕಾರ ಮುಂದುವರಿಬೇಕು ಅಂತ ಆಸೆ ಪಟ್ಟಿದ್ದನು. ಆದರೆ ನಾನು ಮಾಡದೇ ಇದ್ದಂಥ ತಪ್ಪಿಗೆ ಆ ತಪ್ಪಿನ ಶಿಕ್ಷೆಯನ್ನ ನನ್ನ ತಲೆ ಮೇಲೆ ಕಳೆದ 17 ವರ್ಷ ಒತ್ತು ಶ್ರಮಪಟ್ಟು ನಿಮ್ಮ ದುಡಿಮೆ ಮೇಲೆ ಇನ್ನೂ ಉಳಿದಿದ್ದೇನೆ. ಈ ರಾಜ್ಯದ ರಾಜಕಾರಣ ನಿಮ್ಮಿಂದ ನಾನು ಇಲ್ಲಿ ಉಳಿದಿದ್ದೇನೆ. ಏಕಾಗಿ ನಾನು ಹೋರಾಟ ಈಗ ಆಗ ಸಂದರ್ಭದಲ್ಲಿ ಪಕ್ಷದಲ್ಲಿದ್ದಂಥವ್ರು ಎಲ್ಲ ಮಹಾನ್ ನಾಯಕರುಗಳೆಲ್ಲ ಒಂದೊಂದು ಹಂತದಲ್ಲಿ ಏನೇನೋ ಅವರವ್ರದೇ ಆದಂಥ ಕಾರಣ ಹೇಳ್ಕೊಂಡು ಬಿಟ್ಟೋದಂತೂ ಮುಗಿದೋಯ್ತು. ಇವತ್ತು 2ನೇ ಅಧ್ಯಾಯ ಬಿಜೆಪಿಯ ಮತ್ತು ಜೆಡಿಎಸ್ನ ಒಂದು ಮೈತ್ರಿಯಿಂದ ಕರ್ನಾಟಕ ರಾಜ್ಯದಲ್ಲಿ ಪ್ರಾರಂಭ ಆಗಿದೆ ಅಂತಕ್ಕಂಥದ್ದು ನಾನು ವೃತ್ತಿಯಲ್ಲಿ ಇಟ್ಕೊಂಡಿದ್ದೇನೆ. 2ನೇ ಅಧ್ಯಾಯ ನಮ್ಮ ರಾಜಕೀಯ ಜೀವನದಲ್ಲಿ. ಇವತ್ತು ಪ್ರಧಾನಮಂತ್ರಿಗಳು ಸನ್ಮಾನ್ಯ ದೇವೇಗೌಡರ ಮೇಲೆ ಇಟ್ಟಿರ್ತಕ್ಕಂಥ ಒಂದು ಅತ್ಯಂತ ವಿಶ್ವಾಸ, ಬಹಳ ಗೌರವ ಇಟ್ಕೊಂಡಿದ್ದಾರೆ ದೇಶದ ಪ್ರಧಾನಮಂತ್ರಿಗಳು ದೇವೇಗೌಡರ ಮೇಲೆ. ಆ ಒಂದು ವಿಶ್ವಾಸ ಇರ್ಬೋದು, ಗೌರವ ಇರ್ಬೋದು. ಅದರ ಜೊತೆಗೆ ನಮ್ಮ ಹಳೆ ಕರ್ನಾಟಕದಲ್ಲಿ ಮೊದಲನೇ ಹಂತದಲ್ಲಿ ನಡೆದಂತ ಚುನಾವಣೆ 14 ಸ್ಥಾನದಲ್ಲಿ 12 ಸ್ಥಾನವನ್ನ ಗೆಲ್ಲಿಸಿಕೊಟ್ಟಂತ ಪುಣ್ಯಾತ್ಮ ಕಾರ್ಯಕರ್ತರು ಜೆಡಿಎಸ್ ಬಿಜೆಪಿಯಿಂದ ಈ ಭಾಗದ ಶ್ರಮ ಆಗಿದೆ. ಈ ಒಂದು ನಿಮ್ಮ ಶ್ರಮ ಇವತ್ತು ನಾನು ಕೇಂದ್ರದಲ್ಲಿ ಮಂತ್ರಿ ಆಗ್ತಕ್ಕಂಥ ಅವಕಾಶ ದೊರಕಿರ್ತಕ್ಕಂಥದ್ದೇನಿದೆ. ನಾನಿವತ್ತು ಮಂತ್ರಿ ಆಗಿದ್ರೆ ಅದ್ರ ಕೀರ್ತಿ ಕಳೆದ 17-18 ವರ್ಷದಿಂದ ನನ್ನನ್ನು ಸಾಕಿದ್ದೀರಲ್ಲ. ನಿಮ್ಗೆ ಏನೇ ಕಷ್ಟ ಸುಖ ಇರಲಿ, ನಿಮ್ಮ ನೋವುಗಳಿರಲಿ ಎಲ್ಲ ಮರೆತು ಇಲ್ಲಿಯವರೆಗೆ ನನ್ನನ್ನು ಕಾಪಾಡ್ಕೊಂಡ್ಬಂದ್ರಿ, ನನಗೆ ಶಕ್ತಿ ಕೊಟ್ಕೊಂಡ್ ಬಂದಿದ್ದೀರಿ. ನಿಮ್ಮ ಶಕ್ತಿಯಿಂದ ಇವತ್ತು ನನ್ನ ದೇಹದಲ್ಲಿ ಮುಗಿಸಿದ್ದಾರೆ. ನಾನು ಮಂತ್ರಿ ಆಗಿದ್ರೆ ಅದರ ಸಂಪೂರ್ಣ ಫಲ ನಿಮ್ಗಳೇ ದೊರಕಬೇಕಿದೆ. ಈಗ ನಾನು ಬರಬೇಕಾದ್ರೆ ಈಗ ಒಂದು ಕೊಬ್ಬರಿ ಹಾರ ಹಿಡ್ಕೊಂಡಿದ್ದೀನಿ. ಪ್ರೀತಿಯಿಂದ ರಾತ್ರಿ ಎಲ್ಲ ನಿಂತ್ಕೊಂಡು ಕೊಬ್ಬರಿ ಹಾರ ಮಾಡ್ತಿದ್ದೀವಿ. ಅವ್ರು ಅಲ್ಲೇ ಅವ್ರು ಮತ್ತೆ ಬರಲಿಲ್ಲ. ನಾನು ಅವ್ರು ಹೇಳ್ತಾ ಇದ್ದೀನಿ, ನಾನು ಬಂದು ನನ್ನ ಕಿವಿಲಿ ಹೇಳ್ತೇನೆ, ಹಣ ನಾವು ನಿಮ್ಗೋಸ್ಕರ ಮಾಡಿಸಿದೀವಿ, ನಮಗೆ ಏನಾದ್ರು ಮಾಡಿ ಕೊಬ್ಬರಿ ಬೆಲೆ ಸ್ವಲ್ಪ ಸ್ಥಿರವಾಗಿ ನಿಲ್ತಕ್ಕಂಥ ಒಂದು ಬೆಲೆ ಕೊಡಿಸಿ ರೈತರು ಉಳಿಸುವಂತಕ್ಕಂಥ ಒಂದು ಸಂದೇಶ ಕೊಡ್ಲಿಕ್ಕೆ ಈ ಕೊಬ್ಬರಿ ಹಾರ ಮಾಡಿಸಿದೀವಿ ಅಂತ ನಾನು ಒಂದು ನಮ್ಮ ಕಾರ್ಯಕರ್ತ ಬಂಧುಗಳಿಗೆ ಮನವಿ ಮಾಡಿದ್ದೆ. 3ನೇ ಬಾರಿ ನನ್ನ ಉದ್ಯೋಗ ಒಂದು ವಾಲ್ವ್ ರಿಪ್ಲೇಸ್ಮೆಂಟ್ ಆಗಿದೆ. ಕಳೆದ 15 ವರ್ಷದಲ್ಲಿ 3ನೇ ಬಾರಿ ನನ್ನ ವಾಲ್ವ್ ರಿಪ್ಲೇಸ್ಮೆಂಟ್ ಆಗಿದೆ. ನಾನು ಶುಕ್ರವಾರ ಸಾಯಂಕಾಲ ಬೆಂಗಳೂರಿಗೆ ಬಂದೆ. ದೆಹಲಿಯಲ್ಲಿ ಮಂತ್ರಿಯಾಗಿ ಜವಾಬ್ದಾರಿಯನ್ನು ತೆಗೆದುಕೊಂಡ ನಂತರ ಶುಕ್ರವಾರ ಏನ್ ಬಂದೆ. ಶುಕ್ರವಾರ ಬಂದು ಶನಿವಾರ ಏರ್ಪೋರ್ಟ್ನಿಂದ ಶುಕ್ರವಾರ ಬೆಳಗ್ಗೆಯಿಂದ ಶುರುವಾಯಿತು. ಶುಕ್ರವಾರ ಬೆಳಗ್ಗೆ ಏರ್ಪೋರ್ಟ್ನಿಂದ ಚಿಕ್ಕಬಳ್ಳಾಪುರ, ದೇವರಹಳ್ಳಿ, ಆ ಕಡೆ ಕೋಲಾರದ ಭಾಗದ ಜನ ಸುಮಾರು ಒಂದು 20-25 ಸಾವಿರ ಜನ ಏರ್ಪೋರ್ಟ್ ರೋಡ್ನಲ್ಲಿ ಸೇರಿ ಅಲ್ಲಿ ಪ್ರಾರಂಭ ಆದಂತ ಸಭೆ ನನ್ನನ್ನು ಒಂದು ಅಭಿನಂದಿಸಬೇಕು ಅಂತ ಹೇಳಿ ಅಲ್ಲಿಂದ ಪಕ್ಷದ ಕಚೇರಿ 5 ಗಂಟೆವರೆಗೂ ಪಕ್ಷದ ಕಚೇರಿ ಸಭೆ ಆಯಿತು. ಕಾರ್ಯಕರ್ತರು ಎಲ್ಲ ಕಡೆಯಿಂದ ರಾಜ್ಯದಿಂದ ಬಂದಿದೆ. ಅದಾದ ನಂತರ ಗವರ್ನರ್ ಭೇಟಿ ಮಾಡಿದೆ. ಅಲ್ಲಿಂದ ನನ್ನ ತಂದೆ ತಾಯಿ ಜನ್ಮ ಕೊಟ್ಟಂತ ತಂದೆ ತಾಯಿ ಆಶೀರ್ವಾದನೆ ಪಡೆದಿರಲಿಲ್ಲ. ನಾನು ಅಲ್ಲಿ ಹೋಗಿ ಅವರ ಆಶೀರ್ವಾದ ಪಡೆದು ರಾತ್ರಿ 7:15 ಗಂಟೆಗೆ ತಿರುಪತಿ ಹೊರಟೆ. ಅಲ್ಲಿ ತಲುಪಿದ್ದು ರಾತ್ರಿ 12 ಗಂಟೆ. 2 ಗಂಟೆಗೆ ದೇವ್ರ ದರ್ಶನ. ಮತ್ 4:15 ಅಲ್ಲಿಂದ ಹೊರಟೆ. ಅಲ್ಲಿಂದ ಹೊರಟವನು ಮತ್ತೆ ಮಂಡ್ಯ ಜಿಲ್ಲೆ ಚನ್ನಪಟ್ಟಣ ಮತ್ತೆ ಸ್ಪೀಕರ್ ರಾಜೀನಾಮೆ ಕೊಡೋದು ಇದೆಲ್ಲ ಮುಗಿಸಿ ರಾತ್ರಿ 11 ಗಂಟೆಗೆ ಮಂಡ್ಯ ಜಿಲ್ಲೆಯಲ್ಲಿ ಜಿಲ್ಲೆಯ ಅಧಿಕಾರಿಗಳು ಮತ್ತು ಎಲ್ಲರ ಸಭೆನ ನಾನು ಮುಕ್ತಾಯಗೊಳಿಸಿದ್ದು ರಾತ್ರಿ 11:15 ಗಂಟೆ. ಅಲ್ಲಿಂದ ಬೆಂಗಳೂರು ಮತದಾರ ಬರೋದು ರಾತ್ರಿ ಮತ್ತೆ 1:15 ಗಂಟೆ. ಮೈಸೂರು ಹೇಳ್ತು ಕ್ಯಾನ್ಸಲ್ ಮಾಡಿದ್ರು, ಚಾಮುಂಡಿ ಬೆಟ್ಟ ಹೋಗಕ್ಕಾಗಿಲ್ಲ. ನೆನ್ನೆ ಮತ್ತೆ ನಮ್ಮ ಚುಂಚನಗಿರಿ ಕ್ಷೇತ್ರಕ್ಕೆ ಹೋಗಿ ಕಾಲಭೈರೇಶ್ವರನ ಒಂದು ಆಶೀರ್ವಾದ ಅನುಗ್ರಹ ಪಡೆಯಬೇಕು, ಸ್ವಾಮೀಜಿಯವರ ಆಶೀರ್ವಾದ ಪಡೆಯಬೇಕು ಅಂತ ಅಲ್ಲಿ ಹೋದೆ.
ಅಲ್ಲಿಂದ ನಾನು ಬಿಡಿಸ್ಕೊಂಡ್ಬರಲು 4 ಗಂಟೆ. ಯಾಕೆಂದ್ರೆ ನನಗೆ ಕೇಂದ್ರ ಸರ್ಕಾರದಲ್ಲಿ 2 ದೊಡ್ಡ ಖಾತೆಗಳನ್ನು ಕೊಟ್ಟಿದ್ದಾರೆ. ಒಂದು ಹೆವಿ ಇಂಡಸ್ಟ್ರೀಸು ಅಂದರೆ ಬೃಹತ್ ಕೈಗಾರಿಕೆ, ಮತ್ತೆ ಇನ್ನೊಂದು ಉಕ್ಕು ಸಚಿವಾಲಯ. 2 ತುಂಬಾ ಸೂಕ್ಷ್ಮವಾದಂತಹ ಖಾತೆಗಳು. 2 ಖಾತೆಗಳಲ್ಲಿ ನಾನು ಸ್ವಲ್ಪ ಶ್ರದ್ಧೆ ಇಟ್ಟು ಕೆಲಸ ಮಾಡಿದ್ರೆ ದೇಶದ ಒಂದು ಆರ್ಥಿಕ ಪರಿಸ್ಥಿತಿಗಳನ್ನು ಇವತ್ತು ಸದೃಢವಾಗಿ ಬೆಳೆಸಲಿಕ್ಕೆ ಸಾಧ್ಯ ಇದೆ. ಮತ್ತೆ ನಮ್ಮ ಯುವಕರುಗಳಿಗೆ ಉದ್ಯೋಗವನ್ನ ಕೊಡ್ತಕ್ಕಂಥ ಒಂದು ಕೆಲಸವನ್ನು ಪ್ರಾಮಾಣಿಕವಾಗಿ ನಿರ್ಮಾಣ ಮಾಡತಕ್ಕಂಥ ಅವಕಾಶ ಇದೆ 2 ಇಲಾಖೆಗಳಲ್ಲಿ. ಆದರೆ 2 ದೊಡ್ಡ ಇಲಾಖೆಗಳೇನಿದೆ, ರಾಜ್ಯದಲ್ಲಿ ನಾವು ಸರ್ಕಾರ ಮಾಡೋದು ಬೇರೆ, ದೆಹಲಿಯಲ್ಲಿ ನಾವು ಸರ್ಕಾರ ಮಾಡಬೇಕಾದ್ರೆ ಹಲವಾರು ರೀತಿಯ ಅಲ್ಲಿಯ ಒಂದು ನಡವಳಿಕೆಗಳೇನಿದೆ ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಸಮಯ ಬೇಕು ನಮಗೆ. ಬಹಳ ದೊಡ್ಡ ಇಲಾಖೆಗಳಿದೆ, ಅಲ್ಲಿ ಬರೀ ಇಂಗ್ಲಿಷು ಇಲ್ಲೇ ನಡೆಯೋದು, ನಾವು ಕನ್ನಡದಲ್ಲಿ ಮಾತಾಡಕ್ ಹೋದ್ರೆ ಆಗಲ್ಲ. ಇದು ಬೇರೆ ಒಂದು ಕಡೆ. ಅದರಿಂದ ನನಗೆ ಸ್ವಲ್ಪ ಅಲ್ಲಿ ನಮ್ಮ ದೊಡ್ಡ ದೊಡ್ಡ ಅಧಿಕಾರಿಗಳು, ಯಾಕೆಂದ್ರೆ ನನ್ನ ಇಲಾಖೆಯಲ್ಲಿ 2 ಇಲಾಖೆಯಲ್ಲಿ ಇರ್ತಕ್ಕಂಥ ಸೆಕ್ರೆಟರಿಗಳೇ IAS ಪಾಸ್ ಮಾಡಿರ್ತಕ್ಕಂಥವ್ರು 17-20 ಜನ ಇದ್ದಾರೆ ಒಂದೊಂದು ಇಲಾಖೆ. ಅವ್ರನ್ನೆಲ್ಲ ಕೆಲಸ ಮಾಡ್ತಕ್ಕಂಥದ್ದನ್ನ ಅವರಿಂದ ಕಲಿತು ಅವ್ರನ್ನೂ ವಿಶ್ವಾಸ ತಗೊಂಡು ಕೆಲಸ ಮಾಡೋದು. ಈಗ ಮುಂಚೆ ಏನೋ ಬರಲಿಲ್ಲ, ಅದನ್ನ ಕೊಬ್ಬರಿ ಹಾರ ಹಾಕ್ಸ್ಕೊಳಕ್ ನಾನು ಅಂತೇಳಿ ಈಗ ಹೇಳಿದ್ದವನೇ ನಮ್ಮ ಸತೀಶ್. ನನಗೆ ಕಾರ್ಯ ಹಿಡಿಯಕ್ಕೆ ಆಗ್ತಾ ಇಲ್ಲ, ಸುಸ್ತಾಗಿದೆ. ನಿಮ್ಮನ್ನು ನೋಡಿದ್ರೆ ಸುಸ್ತಾಗಿ ಮರ್ತೋಗ್ಬಿಡ್ತೀನಿ. ಎಷ್ಟೇ ಸುಸ್ತಿದೆ. ನಮ್ದು ಇಲ್ಲಿ GD ದೇವೇಗೌಡರಿಗೆ ಹೇಳ್ತೀವಿ ಪಕ್ಕದಲ್ಲಿ, ಇದೇನ್ ನಿನ್ ಕತೆ ಇದು, ಅಟ್ಲೀಸ್ಟ್ 1 ದಿವಸವಾದ್ರೂ ರೆಸ್ಟ್ ತಗೊಳ್ಳದೆ. ಈಗ ನೀನ್ ಸುತ್ಕೊಂಡು ಕೂತ್ಕೊಂಡ್ರೆ ನಿನ್ ಪರಿಸ್ಥಿತಿ ಏನಾಗುತ್ತೆ, ನೀನ್ ಕೆಲಸ ಹೆಂಗ್ ಮಾಡ್ತೀಯ, ದೆಹಲಿಗೆ ಹೋಗಿ ಸ್ವಲ್ಪ ನಿನ್ನ ಬದಲಾವಣೆ ಮಾಡಕ್ಕೆ ಕಿವಿಲಿ ಹೇಳ್ತಾ ಕೂತೀನಿ. ಆದ್ರೆ ನಾನು ಆ ರೀತಿ ನಿಮ್ಮಿಂದ ದೂರ ಹೋಗಿ ವಿರಾಮ ತಗೊಳ ಒಂದು ನಡವಳಿಕೆ ನಾನು ಮರ್ತಾಗಲಿ 18-20 ವರ್ಷ ಆಗೋಗಿದೆ. ನಾನು ಭೇಟಿ ಮಾಡಕ್ ಬರೋರು ಬೆಳಿಗ್ಗೆ ಪ್ರಾರಂಭ ಆದ್ರೆ ಸಾಯಂಕಾಲ 5, 6, 8 ಗಂಟೆ ಆದ್ರೂ ಬರ್ತಾನೆ ಇದೆ. ನಾನು ಯಾರು ಇಷ್ಟೊಂದಲ್ಲಿ ಯಾಕೆ ಬಂದಿದೆ ಅಂತ ಕೇಳಂಗಿಲ್ಲ. ಅವ್ರು ಎಲ್ಲರೂ ಕಷ್ಟ ಸುಖ ಕೇಳೋದು ಮೊದಲಿಂದ ನಡ್ಕೊಂಡು ಬಂದ್ಬಿಟ್ಟಿದ್ವಿ. ಈಗ ನಾನು ಬದಲಾವಣೆ ಮಾಡ್ಕೊಳ್ಳೋದು ನೀವು ಒಪ್ಕೊತೀರ, ನೀವು ನಾನು ಬದಲಾವಣೆ ಮಾಡ್ಕೊಂಡ್ರೆ ಏನಪ್ಪ ಕುಮಾರಣ್ಣ ಮತ್ತೆ ಮತ್ತೆ ಹಾಕೋ ದೂರ ಆಯ್ತು ನಮ್ಗೆ ಬದಲಾವಣೆ ಆಗ್ಬೇಕಂತ ಅದು ಬೇರೆ ನನ್ನ ಗ್ರಾಚಾರ. ಅದಕ್ಕೋಸ್ಕರ ನನಗೆ ಎಷ್ಟೇ ಸಮಸ್ಯೆ ಇದ್ರು ಅರ್ಥ ಮಾಡ್ಕೊಳ್ತೇನೆ. ಈಗ ಇದು ಏನಿದೆ ನಮ್ಮ ಮಂಜು ಓದ್ತಾರ ಒಂದು ಮಾತು ಹೇಳ್ತೇನೆ. ನನಗೆ ಕೊಬ್ಬರಿ ಬೆಲೆ ಇವತ್ತೇನು ಕೇಂದ್ರ ಸರ್ಕಾರದಲ್ಲಿ ಮೊನ್ನೆ 300 ರೂಪಾಯಿ ಜಾಸ್ತಿ ಮಾಡೋದಿಲ್ಲ. ದೇವೇಗೌಡರೇ ಒಪ್ಪುದು, ನಾನು ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡೋದು ನಾನು ಇದ್ದೇವೆ. ಇವತ್ತಿರ್ತಕ್ಕಂಥ ಕೊಬ್ಬರಿಯ ಬೆಲೆ ಮತ್ತು ಈ ಸಿಸ್ಟಮ್ಗಳಿದೆಯಲ್ಲ, ರಿಜಿಸ್ಟ್ರೇಷನ್ ಮಾಡಿಸಿ ಮತ್ತೆ ನಾವು ರಿಜಿಸ್ಟ್ರೇಷನ್ ಮಾಡಿಲ್ಲ ಅಂತೇಳಿ ಮತ್ತೆ ನೀವು ಬೆಳೆದಿರ್ತಕ್ಕಂಥ ಕೊಬ್ಬರಿ ಮಾರಾಟ ಮಾಡೋಕ್ಕಾಗಿದೆ. ಮತ್ತೆ ಮಾರಾಟ ಮಾಡಿ 3 ತಿಂಗಳು 4 ತಿಂಗಳ ದುಡ್ಡು ತಗೊಳ್ಳೋದೇ ನೀವು ಕೊಡದೆ ಹಲವಾರು ರೀತಿ ಸಮಸ್ಯೆಗಳಿದೆ. ನನಗೆ ಗೊತ್ತಿದೆ. ಒಂದು ನನಗೆ 6-8 ತಿಂಗಳ ಅವಕಾಶ ಕೊಡಿ. ನನಗೆ ಯಾವಾಗ ಸಮಾಧಾನ, ನಾನು ಕೆಲವು ವಿಷಯ ಸಾರ್ವಜನಿಕವಾಗಿ ಹೇಳಬಾರದು. ಆದ್ರೆ ನನ್ನ ರೈತರಿಗೆ ನಾನೊಂದು ವಿಶ್ವಾಸ ನಿಮಗೆ ತುಂಬಬೇಕು. ಕಾರಣ ಈಗಾಗಲೇ ಬೆಳಗ್ಗೆ ಪತ್ರಿಕೆ ತೆಗೆದ್ರೆ ಒಂದಲ್ಲ ಒಂದು ಭಾಗದಲ್ಲಿ ರೈತರು ಸಾಲ ಮಾಡಿ ಆತ್ಮಹತ್ಯೆ ಮಾಡ್ಕೊಳ್ತಿರ್ತಕ್ಕಂಥ ಸುದ್ದಿಗಳಿಗೆ ಪ್ರಾರಂಭ ಆಗಿದೆ. ನಾನು ಪೇಪರ್ ದಿವಸಕ್ಕೆ 12-13 ಪೇಪರ್ ಓದೋದು. ನನ್ನ ಚಿಂತೆ, ನನ್ನ ರೈತರು ಮತ್ತೆ ಸಾಲದ ಹೊರೆ ತರಲಾರದೆ ಆತ್ಮಹತ್ಯೆಗೆ ಶರಣಾಗ್ತಾ ಇದ್ದಾರೆ ಅಂತಕ್ಕಂಥದ್ದು ನಾನು ಪತ್ರಿಕೆಯಲ್ಲಿ ನೋಡ್ತಾ ಇದ್ದೇನೆ. ನಮ್ಮ ರೈತರನ್ನ ಯಾವ ರೀತಿ ಉಳಿಸಬೇಕು ಅಂತಕ್ಕಂಥದ್ದು ನನ್ನ ಚಿಂತೆ ಇರ್ತಕ್ಕಂಥದ್ದು. ನಾನಿವತ್ತು 2 ಇಲಾಖೆಗಳನ್ನು ಬೇರೆಯಾಗಿ ನಡೆಸ್ತಾ ಇರಬಹುದು. ನನಗೆ ಯಾವಾಗ ಸಮಾಧಾನ, ನಮ್ಮ ಕೊಬ್ಬರಿ ಬೆಳೆಗಾರರಿಗೆ ಕನಿಷ್ಠ ಕ್ವಿಂಟಾಲ್ಗೆ 16,000-17,000 ಹಣ ನಿಮಗೆ ಬರ್ತಕ್ಕಂಥದ್ದು ಯಾವಾಗ ನಾವು ಜಾರಿಗೆ ತರಲಿಕ್ಕೆ ಯಶಸ್ಸಾಗ್ತೀನಿ ಅವತ್ತು ನನಗೆ ಸಮಾಧಾನ ಅನ್ನೋದನ್ನ ಇವತ್ತು ನಿಮ್ಮ ಮುಂದೆ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಕೊಬ್ಬರಿ ನುಸಿ ರೋಗ ಬಂದಿದೆ. ನಮ್ಮ ತೆಂಗಿನ ಗಿಡ ಕೇಂದ್ರ ಸರ್ಕಾರದ ಮುಂದೆ ಒಂದು ನಿಯಮಗಳೆಲ್ಲ ಹೋಗಿತ್ತಿದ್ದೆ.
₹1 ಯಾರು ಬಿಡುಗಡೆ ಮಾಡಿಸ್ಕೊಳಕ್ಕಾಗಿಲ್ಲ. 2ನೇ ಬಾರಿ ನಾನು ಮುಖ್ಯಮಂತ್ರಿ ಆದಾಗ 2018ರಲ್ಲಿ ರೈತರು ಸಾಲ ಮನ್ನಾ ಮಾಡಿದ್ದಷ್ಟೇ ಅಲ್ಲ, 180 ಕೋಟಿ ನುಸಿ ರೋಗದ ತೆಂಗಿನ ಗಿಡ ಏನು ಹಾಳಾಗಿತ್ತು, ಎಕರೆಗೆ ₹20,000 ₹18,000 ₹400 ಒಂದು ಗಿಡಕ್ಕೆ ಹೊಸ ಗಿಡ ಹಾಕೊಳ್ಳೋದಕ್ಕೆ ಅಂತೇಳಿ ಎಕರೆಗೆ ₹18,000 ನನ್ನ ಕಾಲದಲ್ಲಿ 180 ಕೋಟಿ ಹಣ ಬಿಡುಗಡೆ ಮಾಡಿಕೊಂಡೆ. ಈಗ ಮಾತ್ರ ಇಲ್ಲೇನಾಯ್ತು, ತುಮಕೂರಲ್ಲಿ ನೀವು ನಾನು ಸಹಾಯಧನ ಕೊಟ್ಟಿದ್ದು ಉಪಯೋಗ ಮಾಡ್ಕೊಂಡಿದ್ದು ಕೇವಲ 17 ಕೋಟಿ. ಅದೇ ಪತ್ರ ಹಾಸನ ಜಿಲ್ಲೆ ಅಲ್ಲಿ 54 ಕೋಟಿ ಹಣ ಅವ್ರು ಪಡ್ಕೊಂಡ್ರು ಪರಿಹಾರ. ನೀವು 17 ಕೋಟಿಗೆ, ಯಾಕೆಂದ್ರೆ ಇಲ್ಲಿ ಸರಿಯಾದ ರೀತಿಯಲ್ಲಿ, ಯಾಕೆಂದ್ರೆ ನನ್ನ ಅಭಿಪ್ರಾಯದಲ್ಲಿ ತೆಂಗಿನ ಗಿಡಗಳು ಹಾಸನ ಜಿಲ್ಲೆಗಿಂತ ಹೆಚ್ಚಿನ ತೆಂಗಿನ ಗಿಡ ಇರ್ತಕ್ಕಂಥದ್ದು ನಮ್ಮ ತುಮಕೂರು ಜಿಲ್ಲೆ ಮೇಲೆ. ಬಹುಶಃ ಕೃಷ್ಣಪ್ಪಣ್ಣ ಸೋತಿದ್ದ, ಸುರೇಶಣ್ಣು ಸೋತಿದ್ರು. ಇಲ್ಲಿ ನನಗೇನಪ್ಪ ಇಷ್ಟು ದುಡ್ಡು ಕೊಟ್ಟು ಬರೀ 17 ಕೋಟಿನ ನಮ್ಮ ಪರಿಹಾರ ತಗೊಳ್ಳೋದು ಅಂತ ನಾನು ಕಂಡು ಮಾತಾಡಿದ್ವಿ. ಕೃಷ್ಣಪ್ಪನಿಗೆ ಮಾತಾಡಿದೆ ನಾನು ಒಂದ್ಸಲ, ಅಧಿಕಾರಿ ಜೊತೆ ಮಾತಾಡೋಕ್ಕಾಗಲ್ವ ಅಂತ. ಯಾಕೆ ಹೇಳ್ತೀನಿ ಅಂದ್ರೆ, ನಮ್ಮ ರೈತರ ಬದುಕೇನಿದೆ ಯಾರು ನೆಮ್ಮದಿಯಿಂದ ಇಲ್ಲ. ಇವತ್ತು ನಮ್ಮ ಕೇಂದ್ರದಲ್ಲಿ ಕೃಷಿ ಸಚಿವ ಆಗದೇ ಇರಬಹುದು, ಒಂದು 6-7 ತಿಂಗಳು ಸಮಯ ಕೊಡಿ ನನಗೆ. ಬೇರೆ ಬೇರೆ ಇಲಾಖೆ ನಡೆಸ್ತಾ ಇರ್ತಕ್ಕಂಥವ್ರು ಬಹುಶಃ ಸ್ವಲ್ಪ ಗೌರವ ಕೊಡ್ತಾರೆ ನಾನು ಹೋದಾಗ. 2ನೇ ಬಾರಿ ಮುಖ್ಯಮಂತ್ರಿ ಆಗಿದ್ದಾನೆ, ದೇವೇಗೌಡರ ಮಗ, ಇದೆಲ್ಲ ಒಂದು ನನ್ನ ರಕ್ಷಣೆಗೆ ಏನಿದೆ. ಬೇರೆ ಇಲಾಖೆಗಳಲ್ಲೂ ಯಾವ ರೀತಿ ಕೆಲಸ ಮಾಡಿಸ್ಬೇಕು ಅನ್ನೋದನ್ನು ಸ್ವಲ್ಪ ನಾನು ಸಮಯ ಕೊಟ್ಟರೆ ನನ್ನ ರೈತರಿಗೆ ಕೆಲವು ಕಾರ್ಯಕ್ರಮಗಳನ್ನು ತರಬೇಕಾಗಿದೆ. ಈವನ್ ನಮ್ಮ ಪ್ರಧಾನಮಂತ್ರಿ ಕಿಸಾನ್ ಸಮ್ಮೇಳ ಯೋಜನೆ ಇದೆ, ಅದರಲ್ಲೂ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆಗಳಿವೆ, ಅದನ್ನು ಬಗೆಹರಿಸಲಿಕ್ಕೆ ನಾನು ಮೊನ್ನೆ ಮಂಡ್ಯ DC ಕಚೇರಿಯಲ್ಲಿ ಚರ್ಚೆ ಮಾಡಬೇಕಂತ ಹೇಳ್ತಾ ಇದ್ರು ಕೆಲವು ಲೋಪದೋಷಗಳು. ಈಗ ಹಲವಾರು ರೀತಿಯ ಸಮಸ್ಯೆಗಳಿರ್ತಕ್ಕಂಥ ಬಗೆಹರಿಸಲಿಕ್ಕೆ ಪ್ರಯತ್ನ ಪಡ್ತೀನಿ. ಇವತ್ತೇನು ತುಮಕೂರು ಜಿಲ್ಲೆಯಲ್ಲಿ ಇವತ್ತು ನನಗೆ ಒಂದು ಸಾಂಕೇತಿಕವಾದಂತಹ ಸ್ವಾಗತ ಕೋರಲಿಕ್ಕೆ ನೀವೆಲ್ಲ ಸೇರಿದ್ದೀರಿ. ನಾನು ಹೆಚ್ಚಿಗೆ ಭಾಷಣ ಮಾಡಲಿಕ್ಕೆ ಹೋಗೋದಿಲ್ಲ. ಈ 2 ಇಲಾಖೆಗಳನ್ನ ಯಾವ ರೀತಿ ನಿರ್ವಹಣೆ ಮಾಡಬೇಕು ಅನ್ನೋದಕ್ಕೆ ತುಂಬಾ ನಾನು ಓದಬೇಕಾಗಿದೆ. ನಾನು ಚಿಕ್ಕ ಹುಡುಗನಲ್ಲಿ ಓದ್ಲಿಲ್ಲ. ನಾನು 3ನೇ ಬೆಂಚಿನ ಮನೆ ಬೆಂಚಿನ ವಿದ್ಯಾರ್ಥಿ. ನಾನು ಸ್ವಲ್ಪ ಓದೋದ್ರಲ್ಲಿ ಹಿಂದೆ. ಆದ್ರೆ ಈಗ ಬಹುಶಃ ನಾನು ವಿಷಯಗಳನ್ನು ತಿಳ್ಕೊಳ್ಳೋದಕ್ಕೆ ಏನ್ ಪ್ರಯತ್ನ ಪಡ್ತೀನಿ, ಕಷ್ಟಪಟ್ಟು ನೀವು ಹೇಳೋದಂಗೆ ಕಷ್ಟಪಟ್ಟು ಸ್ವಲ್ಪ ಕೊನೆ ಬೆಂಚಿಂದ 1ನೇ ಬೆಂಚಿಗೆ ಬರೋದಕ್ಕೂ ಪ್ರಯತ್ನ ಪಡ್ತೀನಿ. ಅದರಿಂದ ನೀವು ಯಾರು ಆತಂಕಕ್ಕೊಳಗಾಗ್ತೀರಿ. ಯಾವುದೇ ಕುಟುಂಬದಲ್ಲಿ ಸಮಸ್ಯೆಗಳು ಅಂತ ಹೇಳಿ ಆತ್ಮಹತ್ಯೆಗೆ ಕೊನೆ ಇರುವಂತ ತೀರ್ಮಾನಕ್ಕೆ ಬರಬೇಡ. ಏನೇ ಕಷ್ಟ ಆಗುತ್ತೆ, ಭಗವಂತ ಕೊಟ್ಟಿರ್ತಕ್ಕಂಥ ಈ ಜೀವನ, ಅಮೂಲ್ಯ ಜೀವನ, ಯಾವುದೇ ಕಾರಣಕ್ಕೂ ಎದುರಿ ಆತ್ಮಹತ್ಯೆ ಶರಣಾಗಬೇಕು. ಇದೊಂದು ನನಗೆ ಮಾತು ಕೊಡಿ ನಮ್ಮ ರೈತ ಬಂಧುಗಳು. ರೈತ ಬಂಧುಗಳೆಲ್ಲ ಈ ಕರ್ನಾಟಕದ ಜನತೆ ಕೇಳ್ತೇನೆ ನಾನು ಈ ವೇದಿಕೆ ಮುಖಾಂತರ. ನಾನಿವತ್ತು ಈ ರಾಜಕಾರಣದಲ್ಲಿ ಇರ್ತಕ್ಕಂಥದ್ದು ನಾನೇನೋ ಯಾವುದೋ ಕೆಲವು ವೈಯಕ್ತಿಕವಾದಂತಹ ನನ್ನ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೋಬೇಕು ಅಂತ ಇದೆ. ನನಗೇನು ಯಾವುದೇ ರೀತಿಯ ದೊಡ್ಡ ಪಟ್ಟ ಆಸೆ ಇದೆ. ಅಲ್ಲಿ ನಿಖಿಲ್ ಕುಮಾರಸ್ವಾಮಿ ಕೂತಿದ್ದಾನೆ, ಅವನ ಜೀವನದಲ್ಲಿ ಅವನು ಎಂದೂ ಸಹ ನಾನು ಮುಖ್ಯಮಂತ್ರಿ ಇದ್ದಾಗಲೂ ನನ್ನ ಕಚೇರಿಗೂ ಬರಲಿಲ್ಲ, ಇಲ್ಲ ನನ್ನ ಹೆಸರೇ ಅಧಿಕಾರಿಗಳಿಗೆ ಅವರಿಗೆ ಈ ಕೆಲಸ ಮಾಡು ಆ ಕೆಲಸ ಮಾಡು ಅಂತ ಎಂದೂ ಅವನು ನನ್ನ ಅಧಿಕಾರ ದುರುಪಯೋಗ ಅವನು ಪಡಿಸ್ಕೊಂಡಿಲ್ಲ. ಇಲ್ಲ ನಮ್ಮ ಅಪ್ಪ ನನಗೇನು ದೊಡ್ಡ ಮಟ್ಟದಲ್ಲಿ ಆಸ್ತಿ ಮಾಡಲಿಲ್ಲ ಅಂತ ಅವನೇ ನನ್ನ ಎಂದು ಕೇಳಿಲ್ಲ. ಅದಕ್ಕೆ ನಾನು ಹೇಳ್ತೇನೆ, ನನ್ನ ಜೀವನ ಇರೋದು ಬದುಕಿದ್ದೀರಿ. ನನ್ನ ತಂದೆ ತಾಯಿ ಜನ್ಮ ಕೊಟ್ಟಿದ್ದಾರೆ, ನೀವು ಪ್ರೀತಿ ಬೆಳೆಸಿದ್ದೀರಿ. ನಾನು ಕೊನೆಯ ನನ್ನ ಜೀವನದಲ್ಲಿ ಈ ರಾಜ್ಯಕ್ಕೆ ನನ್ನದೇ ಆದಂತ ರೀತಿಯಲ್ಲಿ ಏನಾದರೂ ಪ್ರತಿ ಕುಟುಂಬಕ್ಕೆ ಕೊಡುಗೆ ಕೊಡಬೇಕು, ಪ್ರತಿ ಕುಟುಂಬದ ಬದುಕನ್ನು ಸರಿಪಡಿಸಬೇಕು ಅನ್ನೋದೇ ನನ್ನ ಜೀವನದಲ್ಲಿ ಚಲಾಯಿಸ್ತಾರೆ. ಯಾರಿಗೆ ಎಷ್ಟೇ ಟೀಕೆ ಮಾಡ್ತೇಳಿ ನನ್ನ ಟೀಕೆಗಳಿಗೆ ಅಯ್ಯೋ ಏನಪ್ಪ ಈ ತರ ಅಂತೇಳಿ ನಾನೇನು ನೋಂದ್ಕೊಳ್ಳೋದಿಲ್ಲ, ಎಲ್ಲ ನೋಡಾಗಿದೆ. ಅದರಿಂದ ಭಗವಂತ ಇವತ್ತೇನು ಶಕ್ತಿ ಕೊಟ್ಟಿದ್ದಾನೆ, ನೀವು ಶ್ರಮ ಹಾಕಿ ಈ ಮಟ್ಟಿಗೆ ನನ್ನನ್ನು ಮತ್ತೆ ನಿಲ್ಲಿಸಿದ್ದೀರಿ ಈ ರಾಜ್ಯದ ರಾಜಕಾರಣದಲ್ಲಿ. ನನ್ನ ಗುರಿ ಇರ್ತಕ್ಕಂಥದ್ದು ಇಡೀ ರಾಜ್ಯ, ನನ್ನ ಬರೀ ಹಳೆ ಕರ್ನಾಟಕದ ಜನ ಅಂತ ಹೇಳಿದ್ರೆ
ಉತ್ತರ ಕರ್ನಾಟಕದ ಜನತೆಯೂ ಈ ವೇದಿಕೆ ಮುಖಾಂತರ ಹೇಳ್ತೀನಿ, ನಮಗಿದ್ದು ನಿಮ್ ಕಷ್ಟ ಬದುಕೇನಿದೆ ಅಂತ ಉತ್ತರ ಕರ್ನಾಟಕದಲ್ಲಿ ನೋಡಿದ್ದೇನೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಒಂದು ಶಕ್ತಿಯನ್ನು ಏನು ತುಂಬಿದ್ದೀರಿ. ಬಹುಶಃ ಇನ್ನೂ ಉತ್ತಮವಾದಂತ ರೀತಿಯಲ್ಲಿ ಎರಡನೇ ಇನ್ನಿಂಗ್ಸ್ ಅಂತ ಏನು ಹೇಳಿದ್ದಾರೆ. ಈಗ 2006 ಮೊದಲನೇ ಇನ್ನಿಂಗ್ಸ್ ಇತ್ತು. ಈ ಎರಡನೇ ಇನ್ನಿಂಗ್ಸ್ ನಲ್ಲಿ ಅದು ಎರಡನೇ ಇನ್ನಿಂಗ್ಸ್ ಒಂದು ಮಾಡದೆ 14 ತಿಂಗಳು ಅಪ್ಪ ಅದು ಸವಾಸದ ಯಾವಾಗ ಬರ್ತೀನಿ ಅಂತ ಹೇಳಿ ಕಾಯ್ತಾ ಇದ್ರು. ಯಾವ ರೀತಿ ನಡೆಸ್ಕೊಂಡಿದ್ರು. ಆದ್ರೂ ಅಂತ ಕಷ್ಟದಲ್ಲೂ ನನ್ನ ರೈತರಿಗೆ ಕೊಟ್ಟು ಮಾತು ಉಳಿಸ್ಕೊಂಡೆ. ಅವರು 25,000 ಕೋಟಿ ಸಾಲ ಮನ್ನಾ ಮಾಡ್ತಕ್ಕಂಥದ್ದು ಅವತ್ತೇನು ಯಶಸ್ವಿಯಾಗಿ ನಿರ್ವಹಿಸಿದೆ. ಚಿತ್ರಹಿಂಸೆ ಪಟ್ಟಿದ್ದೇನೆ ಆ ಸಂದರ್ಭದಲ್ಲಿ. ಇವತ್ತು ಬಹಳ ಸಂತೋಷವಾಗಿ ಈ ಅಧಿಕಾರ ಸ್ವೀಕಾರ ಮಾಡಿದ್ದೇನೆ. ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಮುಕ್ತವಾದ ಅವಕಾಶಗಳಿದೆ. ಒಳ್ಳೆ ಕೆಲಸ ಮಾಡತಕ್ಕಂಥವ್ರಿಗೆ ಅವರು ಪ್ರೋತ್ಸಾಹ ಕೊಡ್ತಕ್ಕಂಥದ್ದು ನಾನು ಕಾಣ್ತಾ ಇದ್ದೆ. ಅದರಿಂದ ಈ ಎರಡನೇ ಇನ್ನಿಂಗ್ಸು ನನಗೇನು ನಿಮ್ಮ ಶ್ರಮದಿಂದ ಈ ಶಕ್ತಿ ಬಂದಿದೆ. ಬಹಳ ಎಚ್ಚರಿಕೆಯಿಂದ ಒಂದೊಂದು ಹೆಜ್ಜೆಯನ್ನು ನಾನು ಇಡಬೇಕಾದ್ರೆ, ಕೆಲವು ತೀರ್ಮಾನಗಳನ್ನು ಮಾಡಬೇಕಾದ್ರೆ ಇದೊಂದು ಕಠಿಣವಾದಂತ ದಾರಿ ಇದೆ. ಕೇಂದ್ರ ಸರ್ಕಾರದ ಮಂತ್ರಿಯಾಗಿ ಕೆಲಸ ಮಾಡೋದು, ಆದ್ರೆ ಎಲ್ಲೂ ಎಡುವುದೇ ನಮ್ಮ ಜನರ ಕಷ್ಟಗಳನ್ನ ಬಗೆಹರಿಸ್ತಕ್ಕಂಥದ್ದಿದೆ. ಪ್ರಾಮಾಣಿಕವಾಗಿ ನನ್ನದೇ ಆದಂತ ಕೆಲವು ಚಿಂತೆ ಇಟ್ಕೊಂಡಿದ್ದೇನೆ, ಕಾರ್ಯಕ್ರಮ ತಂದು ಕೊಡ್ತೀವಿ. ನಮ್ಮ ಕಾರ್ಯಕರ್ತರು ನಿಮ್ಗೆ ನಾವು ಏನ್ ಮಾಡಿದ್ದೇವೆ, ನಾವೇನು ಮಾಡಿದ್ದೇವೆ ದುಡಿತೀರಿ. ನಮಗೋಸ್ಕರ ದುಡಿಮೆ ಮಾಡಿದ್ದೇವೆ. ಕುಮಾರನಿಗೋಸ್ಕರ, ದೇವೇಗೌಡರಿಗೋಸ್ಕರವಾಗಿ ದುಡಿಮೆ ಮಾಡಿದ್ದೇವೆ. ಸರ್ಕಾರಗಳ ಬುದ್ಧ ನಮ್ಗೇನು ಮಾಡಿಲ್ಲ ಅಂತ ಕೆಲವರಿಗೆ ಅಸಮಾಧಾನವಿದೆ. ಆದ್ರೆ ನನಗೆ ಅಧಿಕಾರ ಸಿಕ್ಕಿದ್ದು ಒಂದ್ಸಲ 14 ತಿಂಗಳು, ಇನ್ನೊಂದ್ಸಲ 18 ತಿಂಗಳು ಸ್ವತಂತ್ರವಾದ ಸರ್ಕಾರ. ನನ್ನ ಬೆಳೆಸಿ ನಮ್ಮ ಪಕ್ಷ ಉಳಿಸ್ಕೊಂಡ್ಬಂದಂತ ನಮ್ಮ ಕಾರ್ಯಕರ್ತರಿಗೆ ಎಲ್ಲರಿಗೂ ನಾವೇನೋ ಒಂದು ಸಣ್ಣ ಪುಟ್ಟ ಬೋರ್ಡ್ ಕಾರ್ಪೊರೇಷನ್ ಒಂದು ಮೆಂಬರ್ ಇಬ್ಬರು ಮಾಡೋದು ಆಗಿದೆ. ಇದೆಲ್ಲ ನನಗೆ ಗೊತ್ತಿದೆ ನನಗೆ. ಆದ್ರೆ ಒಂದು ಮಾತು ಹೇಳ್ತೇನೆ, ನೀವೇನು ಈ ಪಕ್ಷ ಕಟ್ಟಿ ಬೆಳೆಸ್ಕೊಂಡಿದ್ದೀರಿ, ಭಗವಂತ ನನಗೆ ನಿಮ್ಮ ಶ್ರಮದಿಂದ ಇನ್ನೂ ಉತ್ತಮವಾದಂತ ರಾಜಕೀಯದ ಒಂದು ಶಕ್ತಿ ದೊರಕುತ್ತದೆ ಅಂತಕ್ಕಂಥ ವಿಶ್ವಾಸ ನನ್ನಲ್ಲಿ ಇಟ್ಕೊಂಡಿದ್ದೇನೆ. ನನ್ನ ಕಾರ್ಯಕರ್ತರು ನಾನು ಒಂದು ಮಾತು ಹೇಳ್ತೇನೆ, ನನ್ನ ಕಾರ್ಯಕರ್ತರು ರಾಜ್ಯದಲ್ಲಿ ಜನತೆ ಸಂಕಷ್ಟದಲ್ಲಿದ್ದಾಗ ಜನಗಳ ನೋವಿಗೆ ನಾವು ಸ್ಪಂದಿಸಬೇಕು. ಸರ್ಕಾರದ ಎಷ್ಟು ದೋಚಿ ನಾವು ಸಂಪಾದನೆ ಮಾಡಬೇಕು ಅನ್ನೋದು ನನ್ನ ಕಾರ್ಯಕರ್ತರು ಇಲ್ಲಿವರೆಗೆ ನೀವು ಯಾರು ಮಾಡಿಲ್ಲ. ನನ್ನ ನಂಬಿಕೆ ಇದೆ. ನನಗೂ ಆ ರೀತಿ ಮಾಡೋದಕ್ಕೆ ನೀವು ಪ್ರೋತ್ಸಾಹ ಕೊಟ್ಟಿಲ್ಲ. ಈಗ ನೋಡ್ತಾ ಇದ್ದೆ, ಬರಗಾಲ ಬಂತು, 93 ಜನ ಬೋರ್ಡ್ ಕಾರ್ಪೊರೇಷನ್ ಚೇರ್ಮನ್ ಮಾಡ್ಕೊತಾರೆ. ಅವರಿಗೆಲ್ಲ ಕ್ಯಾಬಿನೆಟ್ ಆಗಿದೆ. ಒಂದು ಸರ್ಕಾರ ನಡೆಸೋರಿಗೆ ರಾಜ್ಯದ ಜನರ ದುಡ್ಡು, ತೆರಿಗೆ ಹಣ ಯಾವ ರೀತಿ ಸ್ವೇಚ್ಛಾಚಾರವಾಗಿ ಇವರ ಕಾರ್ಯಕರ್ತರು, ಇವರ ಪಕ್ಷದ ಬೆಂಬಲಿಗರಿಗೆ ನಿಮ್ಮ ದುಡ್ಡಿನಲ್ಲಿ, ನಿಮ್ಮ ತೆರಿಗೆ ಹಣದಲ್ಲಿ ಸ್ವೇಚ್ಛಾಚಾರವಾಗಿ ಏನೇ ನಡೆಸ್ಕೊಂಡು ಬಂದಿದ್ದಾರೆ ಕಳೆದ 1 ವರ್ಷದಲ್ಲಿ. ಅದಕ್ಕೆ ನೀವೆಂದೂ ನನ್ನನ್ನ ಆ ರೀತಿಯ ಒಂದು ಒತ್ತಡಗಳನ್ನು ನೀವೆಂದೂ ಹಾಕಿಲ್ಲ. ನನಗೆ ನಾನು ಉಳಿಸಿ ಬೆಳೆಸಿದ್ದೇನೆ, ನಾನು ಅದೆಲ್ಲ ತಿಳ್ಕೊಂಡಿದ್ದೇನೆ. ಆದ್ರೆ ಭಗವಂತ ಅವಕಾಶ ಕೊಡ್ತಾನೆ. ಈ ರಾಜ್ಯ ಅತ್ಯಂತ ಸಂಪತ್ತು ಭರಿತವಾದಂತಹ ರಾಜ್ಯ ಇದು. ಬೇರೆ ದೇಶದ ಯಾವುದೇ ರಾಜ್ಯಗಳ ಹೋಲಿಕೆ ಮಾಡಿದ್ರೆ ಅತ್ಯಂತ ಸಂಪತ್ತು ಭರಿತವಾದಂತಹ ರಾಜ್ಯ. ಇವತ್ತು ನೋಡಿ 3 ರೂಪಾಯಿ, 3.5 ರೂಪಾಯಿ ಡೀಸೆಲ್ ಪೆಟ್ರೋಲ್ ಬೆಲೆ ಮತ್ತೆ ಏರಿಕೆ ಮಾಡ್ಕೊಂಡು ಅದಕ್ಕೆ ಸಮುದಾಯ ಶೇಖರ್ ಪಾಪ ಮಾಧ್ಯಮದ ಸ್ನೇಹಿತರು ಒಂದು ಮಾತು ಹೇಳ್ತಾನೆ. ಕುಮಾರಸ್ವಾಮಿ ಕಾಲದಲ್ಲೂ ಅದೆಷ್ಟು 25%, 26% ಏರಿಕೆ ಮಾಡಿಬಿಟ್ಟಿದ್ದ ಅಂತ ನಮ್ಮ ಮುಖ್ಯಮಂತ್ರಿಗಳು ಇವತ್ತು ಹೇಳಿದ್ದಾರೆ. ನೋಡೋದು ಇದು ಸುಳ್ಳು ಹೇಳೋದು ಒಂದು ಇಟಿವಿಟಿ. ಎಸ್, ನನ್ನ ರಾಜ್ಯದ ರೈತರ ಸಾಲ ಮನ್ನಾ ಮಾಡಲಿಕ್ಕೆ ಸ್ವಲ್ಪ ನಾನು ಹಣ ಸಂಗ್ರಹ ಮಾಡಬೇಕಾಗಿತ್ತಲ್ಲ. ಈ ರೀತಿ ನಾನು ಜನಗಳ ಜೋಬಿಗೆ ಕೈ ಹಾಕಿರಲಿಲ್ಲ. ನಾನು ಪೆಟ್ರೋಲ್ನ ಸೆಸ್ಸನ್ನ ಸ್ವಲ್ಪ ಜಾಸ್ತಿ ಮಾಡಬೇಕು ಅಂತೇಳಿ ನಿರ್ಧಾರ ಮಾಡಿದ್ದೆ. ಆದ್ರೆ ಇಂಪ್ಲಿಮೆಂಟ್ ಮಾಡಕ್ಕಾಗಿಲ್ಲ. ತೆಗೆದು ನೋಡಿ ರೆಕಾರ್ಡ್ ನಮ್ಮ ಮುಖ್ಯಮಂತ್ರಿಗಳೇ. ಕುಮಾರಸ್ವಾಮಿ ಕಾಲದಲ್ಲೂ ಪೆಟ್ರೋಲ್ ಬೆಲೆ ಜಾಸ್ತಿ ಮಾಡಿದ್ರು ಅಂತ ಏನ್ ಹೇಳಿದಿರಿ. ಅವತ್ತು ನಾನು ರೈತರ ಸಾಲ ಮನ್ನಾ ಮಾಡಲಿಕ್ಕೆ ಹಣ ಹೊಂದಿಸ್ಲಿಕ್ಕೆ ಒಂದು 75 ಪೈಸೆ, 1 ರೂಪಾಯಿ ಜಾಸ್ತಿ ಮಾಡ್ಲಿಕ್ಕೆ ಹೋದಾಗ ಅದನ್ನ ಕಾರ್ಯರೂಪಕ್ಕೆ ತರಕ್ಕಾಗಲಿಲ್ಲ. ಆ ಕಾರ್ಯರೂಪಕ್ಕೆ ತಂದು ನಾನು ರೈತರ ಸಾಲ ಮನ್ನಾ ಮಾಡಿದ್ದಲ್ಲ. ಅದು ಹೇಳಕ್ಕೂ ಸುಳ್ಳು ಹೇಳಕ್ಕೂ ನಿಧಿ ಬಿದ್ದಿರಲಿ. ನಾನು ಎಂದೂ ಸಹ ನಾನು 2 ಬಾರಿ ಮುಖ್ಯಮಂತ್ರಿ ಆದಾಗಲೂ ಜನಗಳ ಮೇಲೆ ತೆರಿಗೆ ಹೊರಿಸಿ ಹೆಚ್ಚಿನ ಹೊರೆಯನ್ನು ನಿಮ್ಮ ಮೇಲೆ ಹೊರಿಸಲಿಲ್ಲ. ನಾನು ಲಾಟ್ರಿ ನಿಷೇಧ ಮಾಡಿದೆ.
ನಮ್ಮ ಹಳ್ಳಿಯ ಹೆಣ್ಣು ಮಕ್ಕಳು ಹೋದ ಕಡೆ ಇಲ್ಲ ಸಾರಾಯಿ ನಿಲ್ಲಿಸೋದ್ರೆ ಸಾರಾಯಿ ರಾಜ್ಯದಲ್ಲಿ ಉತ್ಪಾದನೆ ಮಾಡ್ತಕ್ಕಂಥ ಸರ್ಕಾರ ಖಜಾನೆ ತುಂಬತಕ್ಕಂಥ ಒಂದು ಇಲಾಖೆ ಅದು. ನಮ್ಮ ಹೆಣ್ಣು ಮಕ್ಕಳು ಕಣ್ಣಲ್ಲಿ ನೀರನ್ನ ಹಾಕೋದನ್ನು ನೋಡಿ ಸಾರಾಯಿಯನ್ನ ಈ ರಾಜ್ಯದಲ್ಲಿ ಸಂಪೂರ್ಣ ಬಂದ್ ಮಾಡದಂತ ನಿರ್ಧಾರ ಮಾಡಿದವನು ಈ ಕುಮಾರಸ್ವಾಮಿ. ಅದರಿಂದ ಇವತ್ತು ಯಾವ ರೀತಿಯಲ್ಲಿ ನಿಮ್ಮ ಈ ಒಂದು ನಿಮ್ಮ ಗ್ಯಾರಂಟಿ ಯೋಜನೆ, ಆ ಗ್ಯಾರಂಟಿ ಯೋಜನೆಯನ್ನು ಅನುಷ್ಠಾನಕ್ಕೆ ತರಲಿಕ್ಕೆ ದುಡ್ಡಿನ ಸಮಸ್ಯೆಗಳಿಗೆ ಪ್ರಾರಂಭ ಆಗಿದೆ. ಅದನ್ನೆಲ್ಲ ಮೊದಲೇ ಸರಿಯಾದ ರೀತಿ ಯಾವ ರೀತಿ ಮಾಡಲಿಕ್ಕೆ ಅವಕಾಶ ಅನ್ನೋದನ್ನ ತಿಳುವಳಿಕೆ ಮೂಡಿಸ್ಕೊಳ್ಳದೆ ಇವೆಲ್ಲ ಘೋಷಣೆ ಮಾಡಿ ಸರ್ಕಾರ ನಡೆಯಲಿಕ್ಕೆ ಆಗದೇ ಇರತಕ್ಕಂಥ ಪರಿಸ್ಥಿತಿಗೆ ಬಂದು ನಿಂತಿದ್ದಾರೆ ಅವರು. ಅದರಿಂದ ಇವೆಲ್ಲ ಪ್ರಾಬ್ಲಮ್ ಶುರುವಾಗಿದೆ. ಆದ್ರೆ ಆ ಗ್ಯಾರಂಟಿ ಸ್ಕೀಮ್ ಏನಿದೆ ಅದು ಕೊಟ್ಟು ಸರ್ಕಾರ ನಡೆಸಬಹುದು. ನಾನು ಕೊಟ್ಟಿ ತಪ್ಪು ಅಂತ ಈ ಕ್ಷಣದೊಳಗೆ ಎಲ್ಲೂ ಹೇಳಿಲ್ಲ. ನಾನು ಈ ಗ್ಯಾರಂಟಿಯನ್ನ ಕಾಂಗ್ರೆಸ್ ಸರ್ಕಾರ ಘೋಷಣೆ ಮಾಡಿ ತಿಳಿಸ್ತಿದ್ದು ನೀವು ಕೊಟ್ಟಿ ತಪ್ಪು ಅಂತ ನಾನು ಈ ಕ್ಷಣದೊಳಗೆ ಎಲ್ಲೂ ಹೇಳಿಲ್ಲ. ನೀವು ಕೊಟ್ಟಿದ್ರಿಂದ ಸರ್ಕಾರದ ಖಜಾನೆ ಖಾಲಿ ಆಯ್ತು ಅಂತಲೂ ಹೇಳಿಲ್ಲ. ಹೆಂಗ್ ಖಾಲಿ ಆಯ್ತಾ ಇದೆ ಒಂದು ಉದಾಹರಣೆ ಕೊಟ್ಟು ನಾನು ಮಾತು ಮುಗಿಸ್ತೀನಿ. ವಾಲ್ಮೀಕಿ ಅಭಿವೃದ್ಧಿ ನಿಗಮ, ಇಲ್ಲಿ ನಮ್ಮ ಎಸ್.ಟಿ. ಸಮಾಜದ ಜನ ಯಾರು ನಾಯಕ ಸಮಾಜದವರು ಇದನ್ನೇನು ಗೊತ್ತಿಲ್ಲ. ಎಸ್.ಟಿ. ನಿಗಮದಲ್ಲಿ 180 ಕೋಟಿ ಹಣವನ್ನ ಬಡವರಿಗೆ ಅವರ ಒಂದು ಬದುಕನ್ನ ಕಟ್ಟಲಿಕ್ಕೆ ನಾವೇನು ಪರಿಹಾರ ಕೊಡ್ತಕ್ಕಂಥ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ, ಹಲವಾರು ಯೋಜನೆಗಳನ್ನ. ಆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ 180 ಕೋಟಿ ಹಣ ಏನಿಟ್ಟಿದ್ದು 87 ಕೋಟಿ ದುಡ್ಡನ್ನ ಎಲ್ಲೆಲ್ಲಿ ಬೇಕು ತಗೊಂಡೋದು ಇಟ್ಕೊಂಡವ್ರೀಗ ದುಡ್ಡು ಲೂಟಿ ಹೊಡೆದವ್ರೆ. 87 ಕೋಟಿ ಯಾವ್ದೋ ತೆಲಂಗಾಣ ಎಲೆಕ್ಷನ್ ಎಲ್ಲೆಲ್ಲಾಗಿದೆ ಅಂತ ಪತ್ರಿಕೆಲ್ಲ ಬರ್ಕೊಂಡಿದ್ದಾರೆ. ಯಾವ ಮಟ್ಟಕ್ಕೆ ಈ ಸರ್ಕಾರ ನಡೀತಿದೆ ಯೋಚನೆ ಮಾಡಿ. ಈಗ ಆ ರೀತಿ ಲೂಟಿ ಮಾಡದೆ ಹೋಗಿದ್ರೆ ಇದ್ಯಾಕೆ ಪೆಟ್ರೋಲ್ ರೇಟ್ ಯಾಕೆ ಜಾಸ್ತಿ ಮಾಡ್ಬೇಕಾಗಿತ್ತು? ಈಗ ಪೆಟ್ರೋಲ್ ರೇಟ್ ನ ಇಷ್ಟೆಲ್ಲ ನಿಮ್ಮ ತಲೆ ಮೇಲೆ ಹಾಕೋರಲ್ಲ, ಒಂದು ವರ್ಷಕ್ಕೆ ಈಗ ಅವ್ರಿಗೆ ದುಡ್ಡು ಬರೋದು ಒಂದು 500 ಕೋಟಿ ಆದಾಯ ಬರೋದು. ಆ 500 ಕೋಟಿ ಆದಾಯ ತಗೊಳ್ಳೋದಕ್ಕೆ ದಿನ 2 ವೀಲರ್ಸ್ ಪಾಪ ಕೂಲಿ ಕೆಲಸಕ್ಕೆ ಹೋಗಿದ್ದಾರೆ ಎಷ್ಟೋ ಜನ. ಈಗ ನೀವು ತರಕಾರಿ ಮಾರ್ತೀರಿ, ತರಕಾರಿ ತಗೊಂಡು ಮಾರ್ಕೆಟ್ ತಗೊಂಡೋಗ್ಬೇಕು, ಲಾರಿಗಳ ಪಾರಿಲ್ಲ ಹಾಕೊಳ್ಳಕ್ ಹೋದ್ರೆ ಅದಕ್ಕೆ ನೀವು ಬಾಡಿಗೆ ಜಾಸ್ತಿ ಕೊಡ್ಬೇಕು. ಈಗ ರೈತರು ಈಗ ಒಂದೊಂದು ಚೈನ್ ಲಿಂಕ್ ಇಷ್ಟೆಲ್ಲ ನಿಮ್ಗೆ ಚಿತ್ರಹಿಂಸೆ ಕೊಟ್ಟು ನೀವು ದುಡಿಮೆ ಹಣ ಇವತ್ತು ಈ ರೀತಿ ಸೆಸ್ ಹಾಕಿ ವಸೂಲಿ ಮಾಡಿ ಎಷ್ಟು ಸಂಪಾದನೆ ಮಾಡಿ ಎಷ್ಟು ಖಜಾನೆ ತುಂಬಿಸ್ತಿದ್ರಿಂದ ಒಂದು ವರ್ಷಕ್ಕೆ ಈ ರೀತಿ ನೆನ್ನೆ ಟ್ಯಾಕ್ಸ್ ಹಾಕೋದು ಎಸ್ ನ ಒಂದು 500 ಕೋಟಿ ಆದಾಯ ಬರ್ಬೋದು. ಅದೇ 500 ಕೋಟಿನ ಇವೆಂತ ಒಂದು 93 ಜನ ಬೋರ್ಡ್ ಕಾರ್ಪೊರೇಷನ್ ಚೇರ್ಮನ್ ಮಾಡಿ ಊಟದ ಕಾರಲ್ಲಿ ಬರ್ತಾರಲ್ಲ ಅವ್ರ ಪಟಾಕಿಗಳು, ಆ ಒಂದು ಬೋರ್ಡ್ ಕಾರ್ಪೊರೇಷನ್ ಒಂದು ವರ್ಷ ಮುಂದಕ್ಕೆ ಹಾಕಿದ್ರೆ ಅದೇ 500 ಕೋಟಿ ಅಲ್ಲೇ ಉಳಿತಾ ಇತ್ತಲ್ಲ. ಹೇಳ್ತಾ ಹೋದ್ರೆ ಹಲವಾರು ವಿಷಯ ಹೇಳ್ಕೊಂಡು ನಾನು ನಿಲ್ಲಿಸ್ತೇನೆ. ನನ್ನ ಕಾರ್ಯಕರ್ತರು ಇವತ್ತು ಇವೆಲ್ಲ ಏನ್ ಬಂದಿದ್ದೇನೆ. ನನ್ನ ಕಾಡುಗೋಲು ಇವತ್ತು ಕಾಡುಗೋಲಿಗೆ ವಿಶೇಷವಾಗಿ ಕಾಡುಗೋಲು ಅಷ್ಟೇ ಅಲ್ಲ, ನಮ್ಮ ತಿಂಗಳ ಸಮಾಜದವರು ತುಮಕೂರಿನಲ್ಲಿ ಈ ಪಕ್ಷ ಬೆಳೆಸಿ ಉಳಿಸಿರೋದು ನಮ್ಮ ತಿಂಗಳ ಸಮಾಜದವರು ಎಲ್ಲ ರಾತ್ರಿ ನಿಮ್ಗೆ ಗೊತ್ತಿಲ್ಲ ಪಾಪ 11 ಗಂಟೆ 12 ಗಂಟೆಗೆ ಫೋನ್ ಹೊಡೆಯೋದು ನಮ್ಮ ಸತೀಶನಿಗೆ. ಸತೀಶ್ ಹೋಗುವಾಗೆಲ್ಲ ಮಂಡ್ಯದಲ್ಲಿ ಅದೆಷ್ಟು ದುಡ್ಡು ತಗೊಂಡು ಹೋಗ್ತಾವಂತೆ, ಹಣ್ಣಿಗೆ ಏನೋ ಹೆಚ್ಚು ಕಡಿಮೆ ಬಿಡ್ತದೆ, ಹಣ್ಣು ಬಿಡ್ತಾರೆ ಅಂತ 11 ಗಂಟೆ 12 ಗಂಟೆಗೆ ಫೋನ್ ಮಾಡಿ ನಮ್ಮ ಜಾಗೀರಲ್ಲಿ ದಿನ ರಾತ್ರಿ ಮೆಸೇಜ್ ಕೊಡ್ತಿದ್ದ. ಇಂಥ ಕಾರ್ಯಕರ್ತರುಗಳೇ ಈ ಪಕ್ಷ ಉಳಿಸ್ಕೊಂಡಿದ್ದೆ. ಅದರಿಂದ ನಮ್ಮ ಕಾಡುಗಳು ಇವತ್ತು ಚಿತ್ರದುರ್ಗ ಇರಲಿ ತುಮಕೂರು ಈ 2 ಲೋಕಸಭಾ ಕ್ಷೇತ್ರ ಗೆಲ್ಲಬೇಕಾದ್ರೆ ನೀವುಗಳು ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ನಮ್ಮ ನಾಯಕರಿಗೆ ಈ ಬಾರಿ ಪ್ರಾಮಾಣಿಕವಾಗಿ ಸ್ಪಂದಿಸಿದ್ದೀರಿ. ಕಾಡುಗೋಲು ಸಮಾಜ ನಮ್ಮ ಪಕ್ಷಕ್ಕೆ ಒಂದು ಋಣದ ಭಾರ ಹೊರಿಸಿದ್ದೀರಿ. ಅದಷ್ಟೇ ಅಲ್ಲ, ನಮ್ಮ ಕುಂಚಿಡಿ ಲಿಂಗಾಯತ ಓಬಿಸಿದೊಂದು ದೊಡ್ಡ ಮಟ್ಟದ ನಿಮ್ಮ ಹಲವಾರು ಜನ ಬೇಡಿಕೆ ಇದೆ. ಇದೆಲ್ಲ ಏನೋ ಸಂಜೆ ಏನೋ ದೇವರು ನನ್ನೊಂದಿಗೆ ಧೈರ್ಯ ಕರ್ಕೊಂಡು ಹೋಗಿರೋದ್ರಿಂದ ನಿಮ್ಮ ಆಶೀರ್ವಾದದಲ್ಲಿ ನನ್ನ ಕೈಯಲ್ಲಿ ಇದಕ್ಕೆಲ್ಲ ಒಂದು ಅಂತಿಮವಾದಂತ ನಿರ್ಣಯ ಪ್ರಧಾನಮಂತ್ರಿಗಳಿಂದ ಮಾಡಿಸ್ತಕ್ಕಂಥ ಅವಕಾಶ ಆ ಭಗವಂತ ನನಗೆ ಕೊಟ್ಟಿದ್ದಾನೆ. ನಿಮ್ಮ ಆಸೆ, ನಿಮ್ಮ ಬೇಡಿಕೆಗಳಿದೆ, ಅದೆಲ್ಲವನ್ನ ಈಡೇರಿಸತಕ್ಕಂಥದಕ್ಕೆ ಪ್ರಾಮಾಣಿಕವಾಗಿ ಜೊತೆ ಇದ್ದೇವೆ. ಒಂದು ನಿಮ್ಮ ಪ್ರೀತಿ ವಿಶ್ವಾಸ
ನಮ್ಮಗಳ ಮೇಲೆ ಅನುಮಾನ ಪಡಬೇಕು. ನನ್ನ ದುಡಿಮೆ ಏನಾದರೂ ಇದ್ರೆ, ನನ್ನ ರಕ್ಷಣೆ ಇದ್ರೆ, ನಿಮ್ಮ ಪ್ರೀತಿ ವಿಶ್ವಾಸ ನನ್ನ ರಕ್ಷಣೆ, ನಿಮ್ಮ ಪ್ರೀತಿ ವಿಶ್ವಾಸವೇ ನನ್ನ ಹೋರಾಟಕ್ಕೆ ಇವತ್ತು ಪ್ರೋತ್ಸಾಹ ತುಂಬ್ತಾ ಇದ್ದೀನಿ. ನಿಮಗೆ ನಾನು ಮಾಡ್ತಕ್ಕಂಥ ತಪ್ಪಿದೆ ಅಂದರೆ ನೇರವಾಗಿ ಬಂದು ಯಾರು ಬೇಕಾದರೂ ನನ್ನನ್ನು ಹಣ ನೋಡು ನೀನೇನೋ ಇವತ್ತು ತೀರ್ಮಾನ ತಗೋತಾ ಇದೆ, ತಪ್ಪಿದೆ ಸರಿಪಡಿಸ್ತಾ ಅಂತ ಹೇಳೋದಕ್ಕೆ ನನ್ನನ್ನು ಬೆಳೆಸಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಆ ಅಧಿಕಾರ ಕೊಟ್ಟಿದ್ದೇನೆ. ನಿಮ್ಗೆ ಯಾವುದೇ ಕಾರಣಕ್ಕೂ ನಿಮ್ಮ ಒಂದು ನಂಬಿಕೆ ನನ್ನ ಮೇಲೆ ಇಟ್ಟಂಥ ವಿಶ್ವಾಸ, ನೀವು ನನಗೆ ಶಕ್ತಿ ತುಂಬಿದ್ದೀರಿ. ಅದಕ್ಕೆ ಚ್ಯುತಿ ಬರದೇ ಇರತಕ್ಕಂಥ ರೀತಿಯಲ್ಲಿ ನಾವೆಲ್ಲರೂ ನಿಮ್ಮ ಜೊತೆ ಕೈ ಜೋಡಿಸಿ ಕೆಲಸ ಮಾಡ್ತೀವಿ. ತುಮಕೂರು ಜಿಲ್ಲೆಯ ನೀರಾವರಿಯ ಸಮಸ್ಯೆ ಇರ್ಬೋದು, ಹಲವಾರು ರಾಜಕೀಯ ನಡೆದಿದೆ ಇಲ್ಲಿ ತುಮಕೂರಿನಲ್ಲಿ. ಬಹುಶಃ ದೇವೇಗೌಡರು 62-68 ಇಸ್ವಿನಲ್ಲಿ ಹೇಮಾವತಿ ಜಲಾಶಯ ಕಟ್ತಕ್ಕಂಥ ಹೋರಾಟ ಮಾಡಿಸ್ತೇ ಹೋಗಿದ್ದಾರೆ. ಇಲ್ಲಿಗೆ ನೀರು ಯಾವ ರೀತಿ ಬರ್ತಿತ್ತು, ಈ ಹೊಡೆದಾಟ ಮಾಡೋಕ್ಕಾಗ್ತಿತ್ತು ಅನ್ನೋದು ಯೋಚನೆ. ದೇವೇಗೌಡರು ಒಂದು ದೊಡ್ಡ ಕೊಡುಗೆ ಇದೆ, ಅದೆಲ್ಲ ಈಗ ಮಾತಾಡ್ಲಿಕ್ಕೆ ಹೋಗಲ್ಲ. ಇವತ್ತು ತುಮಕೂರಿನ ಮಹಾಜನತೆ, ನಮ್ಮ ಶಿರಾ ಪಾವಗಡ ಜನತೆಗೂ ಈ ವೇದಿಕೆ ಮುಖಾಂತರ ಚಿತ್ರದುರ್ಗ ಮತ್ತು ತುಮಕೂರಿನಲ್ಲಿ ನಮ್ಮ ಅಭ್ಯರ್ಥಿಗಳನ್ನು ಗೆಲ್ಲಿಸಿದ್ದೀರಿ. ವಿಶೇಷವಾಗಿ ನಮ್ಮ ಕುಣಿಗಲ್ 25,000 ಲೀಡ್ ಕೊಟ್ಟಿದ್ದೀರಿ. ಕುಣಿಗಲ್ನ ಮಹಾಜನತೆ ಡಾಕ್ಟರ್ ಮಂಜುನಾಥ್ ಅವರಿಗೆ, ನಿಮ್ಮೆಲ್ಲರಿಗೆ ನಾನು ಶಿರಸಾ ವಹಿಸಿ ನನ್ನ ತುರುವೇಕೆರೆ ಹೈಯೆಸ್ಟ್ ಲೀಡ್ ಕೊಟ್ಟವರು ಗೊತ್ತಾಯ್ತು. ಎಲ್ಲ ಮಧುಗಿರಿ ಅಲ್ಲಿ ತುರುವೇಕೆರೆ ಗುಬ್ಬಿ ಎಲ್ಲ ಭಾಗದಲ್ಲೂ ಲೀಡ್ ಕೊಟ್ಟಿದ್ದೀನಿ. ಕಾಡುಗೋಡು ಎಸ್ಟಿ ಸಮಾಧಿ ಸೇರ್ಬೇಕು ಅನ್ನೋ, ಎಸ್ಟಿ ರಿಸರ್ವೇಷನ್ ಅದೆಲ್ಲರ ಬಗ್ಗೆ ಗಮನ ಕೊಡ್ತೀನಿ. ಆ ಭಗವಂತ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಿ. ನಿಮ್ಮೆಲ್ಲರಿಗೂ ನಾನು ನಮಸ್ಕಾರ. ನಾಗಣ್ಣ ಮುಂದೆ